ರಾಜ ವೇನನ ಮಗನು ಕುಪಿತಃ ಅತ್ಯಂತ ಕೋಪಗೊಂಡು ಅತಿ ಆರುಣ ಅತಿಯಾದ ಕೆಂಪು ಈ ಕ್ಷಣ ಕಣ್ಣುಗಳುಳ್ಳವನಾಗಿ ಶರಂ ಬಾಣವನ್ನು ಧನುಸಿನಲ್ಲಿ ಸಂಧಾಯ ಹೂಡಿ ಎತ್ತರ ಎತ್ತರ ಎಲ್ಲೆಲ್ಲಿ ಫಲಾಯತೆ ಅವಳು ಓಡುವಳು. ಅಲ್ಲಿ ಪ್ರಭುಪಾದರ ಚಿಕ್ಕ ಭಾವಾರ್ಥ ಇದೆ. ಇದನ್ನು ನೋಡಿ ಪೃಥು ಮಹಾರಾಜನು ತುಂಬಾ ಕೋಪಿತನಾದನು. ಅವನ ಕಣ್ಣುಗಳು ಉದಯ ಕಾಲದ ಸೂರ್ಯನಂತೆ ಕೆಂಪಾಗುವುದು. ಅದು ಎದೆಗೆ ಬಾಣವನ್ನು ಹೂಡಿದನು. ಗುರೂಪಿ ಭೂಮಿಯ ಎಲ್ಲೆಲ್ಲಿ ಓಡಿದಲೋ ಅಲ್ಲೆಲ್ಲ ಅವಳನ್ನು ಅಟ್ಟಿಕೊಂಡು ಹೋದನು. 16 ಶ್ಲೋಕ ಯಾರು ಓದ್ತೀರಾ? ಓಕೆ, ಓದುವುದ ಪ್ರಭು? ಓದಿ ಓದಿ ಓದಿ. ಸಾಧಿತೋ ವಿದಿಶೋ ದೇವಿ ರೋದಸಿ ಚಾಂದರಂ ತಯೋಃ ಧಾವಂತಿ ತತ್ರ ತತ್ರೈನಂ ದದಾರ್ಶ ಅನುದ್ಯಾತ ಯೂದಂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಶಬ್ದಾರ್ಥ: ಸ ಹಸುರೂಪದ ಭೂಮಿಯು ದಿಶಃ 4 ದಿಕ್ಕುಗಳನ್ನು, ವಿದಿಶಃ ಎಲ್ಲಾ ದಿಕ್ಕುಗಳನ್ನು, ದೇವಿ ದೇವತೆಯಾದ, ರೋದಸಿ ಭೂಮ್ಯಾಕಾಶಗಳೆಡೆಗೆ, ಚ ಕೂಡ, ಅಂತರಂ ಮಧ್ಯೆ, ತಯೋ ಅವರೆಡರ, ಧಾವಂತಿ ಓಡುತ್ತಾ, ತತ್ರ ತತ್ರ ಅಲ್ಲಲ್ಲಿ, ಏನಂ ರಾಜನನ್ನು, ದದರ್ಶ ನೋಡಿದಳು, ಅನು ಹಿಂಬಾಲಿಸಿ, ಉದ್ಯತ ಹಿಡಿದ, ಆಯುಧಂ ಆಯುಧವುಳ್ಳ. ಅನುವಾದ: ಗೋರೂಪಿಣಿಯಾದ ಭೂದೇವಿಯ ಊರ್ಧ್ವ ಲೋಕಗಳಿಗೂ ಭೂಮಿಗೂ ನಡುವಿರುವ ಬಾಹ್ಯಾಕಾಶದಲ್ಲಿ ಅಲ್ಲಿ ಇಲ್ಲಿ ಓಡಾಡಿದಳು. ಅವಳು ಎಲ್ಲೆಲ್ಲಿಗೆ ಓಡಿದರೂ ರಾಜನು ತನ್ನ ಬಿಲ್ಲು ಬಾಣಗಳೊಂದಿಗೆ ಅವಳನ್ನು ಬೆನ್ನಟ್ಟುತ್ತಲೇ ಹೋದನು. 17 ಕೂಡ ಓದ್ಬೇಕಾ ಪ್ರಭು? ಪ್ರಭು ಎಸ್ ಪ್ರಭು. ಓಕೆ, 17 ಯಾರು ಓದ್ತೀರಾ? ಶ್ಲೋಕ ಓದ್ತೀರಾ? ಓದ್ಲ ಪ್ರಭು? ಓದಿ ಓದಿ ಓದಿ. ಲೋಕೇನಾವಿಂದತ ತ್ರಾಣಂ ವೈನ್ಯಾನ್ದುತೋತ್ಯ ರೀವ ಪ್ರಜಾಃ ತಸ್ತಾ ತದಾ ನಿವವೃತೆ ಹೃದಯೇನ ವಿದುಯತ. ಹರೇ ಕೃಷ್ಣ. ಶಬ್ದಾರ್ಥ ಶ್ರೀಲ ಪ್ರಭುಪಾದರಿಂದ: ಲೋಕೆ 3 ಲೋಕಗಳಲ್ಲಿ, ನ ಅವಿಂದಥ ಪಡೆಯಲಿಲ್ಲ, ತ್ರಾಣಂ ಬಿಡುಗಡೆಯನ್ನು, ವೇನ್ಯಾತ್ ರಾಜ ವೇನನ ಮಗನ ಕೈಯಿಂದ, ಮೃತ್ಯುವಿನಿಂದ, ಇವ ಹೇಗೋ ಹಾಗೆ, ಪ್ರಜಃ ಜನರು, ತ್ರಸ್ಥ ಅತ್ಯಂತ ಹೆದರಿ, ತದಾ ಆಗ, ನಿವವೃಥೆ ಹಿಂದಿರುಗಿದಳು, ಹೃದಯೇನ ಅವಳ ಮನಸ್ಸಿನೊಳಗೆ, ವಿಧೂಯತ ಬಹಳ ದುಃಖಿಸುತ್ತಾ. ಅನುವಾದ: ಮೃತ್ಯುವಿನ ಕರಾಲ ಹಸ್ತಗಳಿಂದ ಮನುಷ್ಯನು ಹೇಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೋ ಹಾಗೆ ವೇನ ಪುತ್ರನ ಕೈಯಿಂದ ಗೋರೂಪಿಣಿಯ ಭೂದೇವಿ ತಪ್ಪಿಸಿಕೊಳ್ಳಲಾಗಲಿಲ್ಲ. ಕೊನೆಗೆ ಅತಿ ಭಯಗ್ರಸ್ತಲಾಗಿ ಎದೆಗುಂದಿ ಅಸಹಾಯಕಲಾಗಿ ಹಿಂದಿರುಗಿದಳು. ಸೊ 3 ಶ್ಲೋಕ ಮಾತ್ರ ಅಲ್ಲ ಪ್ರಭು? 18th ಒಂದು ಪ್ರಭು. 18th ಸರಿ. 18th ಯಾರು ಓದ್ತೀರಾ? ಹರೇ ಕೃಷ್ಣ. ಶ್ಲೋಕ 18. ಉವಾಚಾತ ಮಹಾಭಾಗಂ ಧರ್ಮಜ್ಞಪ್ನವತ್ಸಲ ತ್ರಾಹಿ ಮಾಪಿ ಭೂತಾನಂ ಪಾಲನೆ ಅವಸ್ಥಿತೋ ಭವಾನ್. ಹರೇ ಕೃಷ್ಣ. ಶಬ್ದಾರ್ಥ, ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ: ಉವಾಚ ಅವಳು ಹೇಳಿದಳು, ಚ ಮತ್ತು, ಮಹಾಭಾಗಂ ಮಹಾಭಾಗ್ಯಶಾಲಿಯಾದ ರಾಜನಿಗೆ, ಧರ್ಮಜ್ಞ ಎಲೆ ಧರ್ಮದ ನಿಯಮಗಳನ್ನು ಬಲ್ಲವನೇ, ಅಪನ್ನ ವತ್ಸಲ ಎಲೆ ಶರಣಾಗತ ರಕ್ಷಕನೇ, ತ್ರಾಹಿ ಕಾಪಾಡು, ಮಾಂ ನನ್ನನ್ನು, ಅಪಿ ನಿಶ್ಚಯವಾಗಿಯೂ, ಭೂತಾನಾಂ ಜೀವಿಗಳ ಪಾಲನೆಯಲ್ಲಿ, ಅವಸ್ಥಿತಃ ಬದ್ಧನಾಗಿದ್ದೀಯೇ, ಭವಾನ್ ತಾವು. ಅನುವಾದ: ಶ್ರೇಷ್ಠನೂ ಐಶ್ವರ್ಯವಂತನೂ ಆದ ಪೃಥು ಮಹಾರಾಜನನ್ನು
ಧರ್ಮಜ್ಞನೆಂದು ಶರಣಾಗತರಾದವರಿಗೆ ಆಶ್ರಯನೆಂದು ಸಂಬೋಧಿಸಿ ಭೂದೇವಿ ನುಡಿದರು. ದಯವಿಟ್ಟು ನನ್ನನ್ನು ಕಾಪಾಡು. ನೀನು ಸಕಲ ಜೀವಿಗಳ ರಕ್ಷಕನು. ಈಗ ಈ ಲೋಕದ ಮಹಾರಾಜನಾಗಿರುವೆ. ಭಾವಾರ್ಥ: ಗೋರೂಪಿಣಿಯಾದ ಭೂದೇವಿಯು ಋತು ಮಹಾರಾಜನನ್ನು ಧರ್ಮಜ್ಞ ಎಂದು ಸಂಬೋಧಿಸಿದಳು. ಧರ್ಮಶಾಸ್ತ್ರಗಳನ್ನು ಬಲ್ಲವನಿಗೆ ಅದು ಅನ್ವಯಿಸುತ್ತದೆ. ಸ್ತ್ರೀಗೆ, ಗೋವಿಗೆ, ಶಿಶುವಿಗೆ, ಬ್ರಾಹ್ಮಣನಿಗೆ ಮತ್ತು ವೃದ್ಧನಿಗೆ ರಾಜನಾಗಲಿ ಬೇರೆ ಯಾರೇ ಆಗಲಿ ಪೂರ್ಣ ರಕ್ಷಣೆಯನ್ನು ಕೊಟ್ಟು ಕಾಪಾಡಬೇಕು ಎಂದು ಧರ್ಮತತ್ವಗಳು ವಿಧಿಸುತ್ತವೆ. ಅದರಿಂದಾಗಿಯೇ ಭೂಮಿದೇವಿಯು ಹಸುವಿನ ರೂಪವನ್ನು ತಳೆದಳು. ಅವಳು ಸ್ತ್ರೀಯೂ ಆಗಿದ್ದಳು. ಹಾಗಾಗಿ ಅವಳು ರಾಜನನ್ನು ಧರ್ಮಜ್ಞನೆಂದು ಸಂಬೋಧಿಸಲು. ಅಷ್ಟೇ ಅಲ್ಲ, ಯಾರೇ ಆಗಲಿ ಶರಣಾಗತರಾದರೆ ಅಂಥವರನ್ನ ವಧಿಸಕೂಡದು ಎಂದು ಧರ್ಮಸತ್ವಗಳು ಬೋಧಿಸುತ್ತವೆ. ಋತುಮಹಾರಾಜನು ಭಗವದ್ ಅವತಾರ ಮಾತ್ರವಲ್ಲ, ಈ ಲೋಕದ ಅರಸನ ಸ್ಥಾನದಲ್ಲಿಯೂ ಇದ್ದಾನೆ ಎಂಬುದನ್ನು ಭೂದೇವಿಯು ಅವನಿಗೆ ನೆನಪು ಮಾಡಿದಳು. ಆದ್ದರಿಂದ ಅವಳನ್ನು ಕ್ಷಮಿಸಬೇಕಾದದ್ದು ಮಹಾರಾಜನ ಕರ್ತವ್ಯವಾಗಿತ್ತು. ಹರೇ ಕೃಷ್ಣ. ಮಂಗಳಾಚರಣೆಯಿಂದ ಶುರು ಮಾಡೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ ನಮ್ಮ IBKಯ ನಿತ್ಯಂ ಭಾಗವತ ಸೇವೆಗೆ. ಕ್ಷಮಿಸಿ, ಸ್ವಲ್ಪ ಶ್ಲೋಕ ವ್ಯತ್ಯಾಸ ಆಯಿತು. ಆದರೂ ನಿಮ್ಮೆಲ್ಲರ ಆಶ್ರಯದಿಂದ ಏನೋ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಚರ್ಚೆ ಶುರು ಮಾಡೋ ಮೊದಲು ನಿಮ್ಮೆಲ್ಲರ ಆಶೀರ್ವಾದ ಬೇಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಶಿಕ್ಷಕರುಗಳಂತ ಮತ್ತೊಂದು ಶಾಂಬ್ರಭುಗಳು ಮತ್ತು ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬ ವೈಷ್ಣವೀರ ಪಾದಗಳಿಗೆ ನಮಸ್ಕಾರ ಮಾಡ್ತಾ ನನಗೆ ಆಶೀರ್ವಾದ ಕೊಡಿ. ಇವತ್ತೇನೋ ಮಾತಾಡೋದು ಅದು ನಿಮಗೆಲ್ಲರಿಗೂ ಸಂತೋಷಕರ ಆಗಿರಲಿ, ಶಾಸ್ತ್ರ ಪ್ರಕಾರ ಆಗಿರಲಿ, ಮತ್ತು ಅದರಿಂದ ಏನಾದರೂ ನಿಮಗೆ ಫಲ ಸಿಕ್ಕಿದರೆ ನನ್ನ ಗುರು ಮತ್ತು ಪ್ರಭುಪಾದರ ಕೃಪೆಯಿಂದ ಎನ್ನುವುದನ್ನು ನಾನು ಭಾವಿಸ್ತೇನೆ. ಏನೋ ತಪ್ಪಾದರೆ ನನಗೆ ಕ್ಷಮಿಸಿ. ವಂಚಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜಯ. ನಂತರ ಶ್ರೀಮದ್ ಭಾಗವತಂ ಕೀ ಜಯ. ಶ್ರೀಲ ಪ್ರಭುಪಾದ ಕೀ ಜಯ. ಸೊ ನಮ್ಗೆಲ್ಲರಿಗೂ ಇದರ ಬ್ಯಾಕ್ಗ್ರೌಂಡ್ ಗೊತ್ತು. ಋತು ಮಹಾರಾಜರು ಭೂಮಿದೇವಿಯಿಂದ ಯಾವುದೇ ರೀತಿಯ ಸಹಕಾರ ಸಿಗದಾಗ ಅದಕ್ಕಿಂತ ಮೊದಲೇ ಹೇಳ್ತಾರೆ, ಅಲ್ಲಿನ ನೆರೆದ ಬ್ರಾಹ್ಮಣರೆಲ್ಲ ಹಸುವಿನಿಂದ ಬಂದು ಹೇಳ್ತಾರೆ, ನಮಗೆ ಆಹಾರ ಇಲ್ಲ. ಆ ಒಂದು 10-11 ಶ್ಲೋಕದಲ್ಲಿ ಒಂದು ಮರದ ಒಳಗೆ ಯಾವ ರೀತಿ ಬೆಂಕಿ ಉಳಿತು ಅದೇ ರೀತಿ ನಾವು ಕೂಡ ಹಸುವಿನ ಬೆಂಕಿಯಲ್ಲಿ ಇದ್ದೇವೆ. ಮುಂದಕ್ಕೆ ಹೇಳ್ತಾರೆ ಕೊಡ್ಬೇಕಾದ್ದು ಅದರ ಬದಲಾಗಿ ಭೂಮಿದೇವಿಗೆ ಅದು ಅಂತರ ತನ್ನ ಬಾಣ ಬಿಟ್ಟು ಭೂಮಿದೇವಿ ರಾಜನಾದವನ ಒಬ್ಬ ರಕ್ಷಕನಾದವನ ಕರ್ತವ್ಯ ಎಲ್ಲರನ್ನೂ ಎಲ್ಲರನ್ನೂ ಅಂದರೆ ಸರಿಯಾಗಿ ನೋಡ್ಕೊಳ್ಳೋದು. ಇದು ಪ್ರತಿಯೊಂದು ರಾಜನ ಅಥವಾ ಹಿರಿಯವನ ಕರ್ತವ್ಯ. ಅದರಲ್ಲಿ ಕೂಡ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಳ್ತಾರೆ, ಯಾರಿಗೆಲ್ಲ ರಕ್ಷಣೆ ಕೊಡಬೇಕು? ಮಕ್ಕಳಿಗೆ, ಹಿರಿಯರಿಗೆ, ಸ್ತ್ರೀಯರಿಗೆ, ಗೋವಿಗೆ ರಕ್ಷಣೆ ಕೊಡಬೇಕು. ಅಂದರೆ ಅವರಿಗೆ ಸ್ವತಃ ತನ್ನನ್ನು ರಕ್ಷಣೆ ಮಾಡುವಂತ ಶಕ್ತಿ ಇರುವುದಿಲ್ಲ. ಆದ್ದರಿಂದ ಇದು ಅವರ ರಕ್ಷಣೆ ಕೊಡುವುದು ಬಾಕಿದ್ದವರ ಕರ್ತವ್ಯ. ಸೊ ಇದನ್ನು ನಾವು ಅರ್ಥ ಮಾಡಿದಾಗ ಒಬ್ಬ ಸಾಮಾನ್ಯ ಭಕ್ತನಾಗಿ, ಒಬ್ಬ ಪ್ರಭುಪಾದರ ಆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಒಬ್ಬ ಸಾಧಕನಾಗಿ ನಾನೇನು ಮಾಡಬೇಕು, ನಾನೇನು ಕಲಿಬೇಕು ಎನ್ನುವುದನ್ನು ಕಲಿಯುವುದಕ್ಕೆ ಪ್ರಯತ್ನ ಪಡಬೇಕು ನಾನು. ಏಕೆಂದರೆ ಸಮಾಜದಲ್ಲಿ ಇಂದು ಎಲ್ಲರೂ ಅಬಲರೇ ನೋಡಿದರೆ. ಈಗಿನ ಕಾಲದಲ್ಲಿ ಕೂಡ ಇಲ್ಲಿ ಹೇಳಿದ ಹಾಗೆ ಸ್ತ್ರೀಯರಿಗೆ ಅನ್ಯಾಯ ಆಗ್ತಾ ಉಂಟು, ಮಕ್ಕಳಿಗೆ ಅನ್ಯಾಯ ಆಗ್ತಾ ಉಂಟು.
ವೃದ್ಧರಿಗೆ ಅನ್ಯಾಯ ಆಗ್ತಾ ಉಂಟು, ಗೋವಿಗೆ ಅನ್ಯಾಯ ಆಗ್ತಾ ಉಂಟು. ಇದು ಎಲ್ಲ ಕಡೆ ನಡೀತಾ ಉಂಟು. ಆದರೆ ಒಬ್ಬ ಸಾಮಾನ್ಯ ಭಕ್ತನಾಗಿ ಅಥವಾ ಒಬ್ಬ ಸಮಾಜದ ಒಬ್ಬ ಉತ್ತಮ ಪ್ರಜೆಯಾಗಿ ನನ್ನ ಕರ್ತವ್ಯ ಏನು ಎನ್ನುವುದನ್ನು ನಾನು ಪ್ರಯತ್ನ ಮಾಡಬೇಕು. ಇದು ಹೆಚ್ಚಿನ ಕಡೆ ನಾವು ನೋಡ್ತೇವೆ. ನಾವು ಕೆಲವೊಮ್ಮೆ ಅಂದ್ರೆ ಯಾವುದಕ್ಕೂ ಕೂಡ ಪ್ರತಿಸ್ಪಂದನೆ ಮಾಡದಂಥ ಒಂದು ಕಳ್ಳು ಹೃದಯದ ಮನುಷ್ಯರಾಗಿರ್ತೀವಿ. ಹೆಚ್ಚಿನ ಕಡೆ ನಾವು ಪ್ರತಿನಿತ್ಯ ವಿಡಿಯೋ ನೋಡಿ ಅದನ್ನು ಆನಂದಿಸ್ತೇವೆ ಅಥವಾ ವಿಡಿಯೋ ಮಾಡಿ ಕಲಿಸ್ತೇವೆ. ಆದರೆ ಎಲ್ಲಿ ನಿಜವಾಗಿ ಅನ್ಯಾಯ ಆಗುತ್ತೋ ಅಲ್ಲಿ ಬೇಕಾದ ಪ್ರತಿಭಟನೆ ಆಗಲಿ, ಅದು ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡೋದಿಲ್ಲ. ವಿಶೇಷವಾಗಿ ಸ್ತ್ರೀಯರಿಗೆ, ಮಕ್ಕಳಿಗೆ ಮತ್ತು ಹಸುವಿಗೆ, ಅದ ವೃದ್ಧರಿಗೆ ಇಲ್ಲಿ ನಾವು ಪ್ರತಿಯೊಬ್ಬರು ಮಾಡಬೇಕು. ಇದು ನಮ್ಮೆಲ್ಲರ ಕರ್ತವ್ಯ ಮತ್ತು ಶಾಸ್ತ್ರ ಪ್ರಕಾರ ನಾವು ಮಾಡಬೇಕಾದ. ಮಾಡದಿದ್ದರೆ ನಮಗೆ ಅದರ ಖಂಡಿತ ಆ ಒಂದು ಪಾಪದ ಫಲ ಸಿಗುತ್ತೆ. ನಾವು ಬೇರೆ ಬೇರೆ ಕಡೆ ನೋಡ್ತೀವಿ. ಇಲ್ಲಿ ನಾವು ಸಮಾಜದಲ್ಲಿ ಎಲ್ಲರಿಗೂ ಒಂದು ರೀತಿಯ ಹಸಿವು ಇದೆ. ಆ ಒಂದು ಹಿಂದಿನ ಶ್ಲೋಕದಲ್ಲಿ ಬ್ರಾಹ್ಮಣರು ಹೇಳ್ತಾರೆ, ನಮಗೆ ಹಸಿವಾಗ್ತಾ ಉಂಟು, ನಮಗೆ ಬೇಕಾದ ವ್ಯವಸ್ಥೆ ಮಾಡುವುದು ನಿನ್ನ ಕರ್ತವ್ಯ ಅಂತ. ಅದೇ ರೀತಿ ನಮ್ಮ ಸಮಾಜದಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಹಸಿವಿದೆ. ಆ ಹಸಿವು ಹೊಟ್ಟೆಯ ಹಸಿವು ಅಲ್ಲದೇ ಇರಬಹುದು ಅಲ್ವಾ? ಹೊಟ್ಟೆಯ ಹಸಿವು ವಿಶೇಷದಲ್ಲಿ ಈಗ ಸಿಟಿಯಲ್ಲಿದ್ದವರು ಎಲ್ಲರಿಗೂ ಹೊಟ್ಟೆಯ ಹಸಿವು ಜಾಸ್ತಿ ಇಲ್ಲ. ಆದರೆ ನಿಜವಾದ ಹಸಿವು ಇರುವುದು ಬೇರೆನೆ. ಒಂದು, ತನಗೆ ಆಧಾರ ಬೇಕು ಅಥವಾ ತನ್ನನ್ನು ಮತ್ತೊಬ್ಬರು ನೋಡಬೇಕು. ತನಗೆ ಆ ಒಂದು ಕೇರ್ ಅಂಡ್ ಲವ್ ಅಂತ ಹೇಳ್ತಾರೆ, ಅದು ಬೇಕು. ಅಥವಾ ರೆಕಗ್ನಿಷನ್ ಬೇಕು. ಇದು ನಮ್ಮ ನಿಜವಾದ ಹಸಿವು. ಅದು ಭಕ್ತರಲ್ಲಿ ಕೂಡ ಇದೆ. ಸಮಾಜದಲ್ಲಿ ಹೊರಗಿನ ಸಮಾಜದಲ್ಲಿ ತುಂಬಾ ಜಾಸ್ತಿ ಇದೆ. ಪ್ರತಿಯೊಬ್ಬರು ಕೂಡ ತನ್ನ ಹಸಿವೆಂದರೆ ನನ್ನನ್ನ ಎಲ್ಲರೂ ರೆಕಗ್ನೈಸ್ ಮಾಡಬೇಕು ಅಥವಾ ನನ್ನನ್ನು ಪ್ರತಿಯೊಬ್ಬರು ನೋಡ್ಕೋಬೇಕು, ನನಗೆ ಬೇಕಾದ ವ್ಯವಸ್ಥೆ ಮಾಡಬೇಕು. ಇದು ಎಲ್ಲರ ಸಮಾಜ ನಡೆಯುವಂಥದ್ದು. ಆದರೆ ಸಾಮಾನ್ಯ ಭಕ್ತನಾದ ನಾನು ಕೂಡ ನನಗೂ ನನ್ನ ಹಸಿವಿದೆ, ಅದನ್ನು ನಾನು ಅರ್ಥ ಮಾಡಬೇಕು ಮತ್ತು ಮತ್ತೊಬ್ಬರ ಹಸಿವನ್ನು ಕೂಡ ನಾನು ನೋಡಬೇಕು. ಇಲ್ಲಿ ರಾಜ ಪೃಥುಮರಾಜನು ಭೂಮಿದೇವಿ ಆಕ್ರಮಣ ಮಾಡಿದಾಗ ಭೂಮಿದೇವಿ ಹೇಳ್ತಾಳೆ, ನೀನು ರಾಜ, ನನ್ನನ್ನು ರಕ್ಷಣೆ ಮಾಡುವವನು, ನನ್ನ ಮೇಲೆ ಆಕ್ರಮಣ ಮಾಡೋದು ನಿನ್ನದು ಸರಿಯಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಮ ಕೂಡ ಸಮಾಜದಲ್ಲಿ ಒಂದೊಂದು ಕಡೆ ರಾಜನ ಸ್ಥಾನ ಇದೆ. ಅದು ಒಬ್ಬ ಗೃಹಸ್ಥನಾಗಿ ಮನೆಯಲ್ಲಿ ಇರುವ ಸ್ಥಾನ ಆಗಿರ್ಬೋದು. ನಾ ರಾಜನಲ್ಲದಿದ್ದರೂ ಆ ಮನೆಯಲ್ಲಿ ಯಜಮಾನನ ಸ್ಥಾನ ಇದ್ದಾಗ ಅಲ್ಲಿ ನನ್ನ ಕರ್ತವ್ಯ ಇದೆ. ನನ್ನ ಕೆಳಗಿರುವಂಥದ್ದು, ಅದು ಪತ್ನಿಯರಾಗಲಿ ಮಕ್ಕಳಾಗಲಿ, ಅವರಿಗೆ ಬೇಕಾದ ರಕ್ಷಣೆ ಕೊಡುವುದು, ಬೇಕಾದ ವ್ಯವಸ್ಥೆ ಮಾಡುವುದು ನನ್ನ ಕರ್ತವ್ಯ. ಅದರಲ್ಲಿ ನಾನು ತಪ್ಪು ಮಾಡಬಾರದು. ಅದೇ ರೀತಿ ಸಮಾಜದಲ್ಲಿ ನನಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕರ್ತವ್ಯ ಇರಬಹುದು. ಅದು ನಾವೀಗ ವಿಶೇಷವಾಗಿ ಪ್ರಚಾರಕರಾಗಿರುವಾಗ, ನಾವು ಪ್ರಚಾರ ಮಾಡುವಾಗ ನಮ್ಮ ಭಕ್ತಿ ವೃಕ್ಷದಾಗಲಿ ಅಥವಾ ನಾಮಹಟ್ಟದಾಗಲಿ ಆಗಲ್ಲ ಸೆಂಟ್ರಲ್ಲಿ ಇತರ ಭಕ್ತರು ಬಂದಾಗ ಅವರಿಗೆ ಬೇಕಾದ ರಕ್ಷಣೆ ಕೊಡುವುದು, ಅವರ ನಿಜವಾದ ಹಸಿವನ್ನ ನಿವಾರಿಸುವುದು ನಮ್ಮ ಕರ್ತವ್ಯ. ನಿಜವಾದ ಹಸಿವೆಂದರೆ ಪ್ರಸಾದ ಅಂತ ಕೊಡೋಣ, ಪ್ರಸಾದ ಮೇಲೆ ಜಾಸ್ತಿ ಆಸಕ್ತಿ ಜನರಿಗಿರಲ್ಲ. ಆದರೆ ನಿಜವಾದ ಹಸಿವು ಅವರಿಗೆ ಲವ್ ಅಂಡ್ ಕೇರ್. ಈಗಿನ ಕಾಲದಲ್ಲಿ ಮಿಸ್ಸಿಂಗ್ ಪಾಯಿಂಟ್ ಅದೇ. ನಾವು ಪ್ರತಿನಿತ್ಯ ನೋಡ್ತಾ ಇದ್ದೇವೆ ನ್ಯೂಸ್ ಪೇಪರಲ್ಲಿ ಎಷ್ಟೊಂದು ಏನು ಡೈವರ್ಸ್ ಆಗ್ತಾ ಉಂಟು, ಅಥವಾ ಎಷ್ಟೊಂದು ಆತ್ಮಹತ್ಯೆ ನಡೀತಾ ಉಂಟು, ಎಷ್ಟೊಂದು ಕೊಲೆಗಳು ನಡೀತಾ ಉಂಟು. ಯಾತಕ್ಕೋಸ್ಕರ? ಕೆಲವೊಮ್ಮೆ ನೋಡಿದರೆ ತುಂಬಾ ಸಿಲ್ಲಿ. ಮೊನ್ನೆ ಒಂದು ಹೇಳ್ತಾ ಇದ್ರು, ಡೆಲ್ಲಿಯಲ್ಲಿ 3 ಮಕ್ಕಳು 12, 14, 16 ವರ್ಷದ ಹುಡುಗಿಯರು ಆತ್ಮಹತ್ಯೆ ಮಾಡಿದರು. ಕಾರಣ ನೋಡಿದರೆ ತುಂಬಾ ಸಿಲ್ಲಿ. ಅಂದ್ರೆ ತನಗೆ ಮೊಬೈಲ್ ಕೊಟ್ಟಿಲ್ಲೋ ಅಥವಾ ಯಾವುದೋ ಒಂದು ಕೊರಿಯನ್ ಒಂದು ಆಪ್ ಅನ್ನು ನೋಡಿ ಅದಕ್ಕೆ ಅಪ್ಪ ಬಿಡ್ಲಿಲ್ಲ ಎನ್ನುವ ಕಾರಣಕ್ಕೆ. ನೋಡಿ, ಎಂದರೆ ನಮ್ಮ ನಿಜವಾದ ಹಸಿವು ಎಲ್ಲಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದನ್ನು ನಾವು ಅರ್ಥ ಮಾಡಬೇಕು. ಆ ಹಸಿವಿಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡೋಕ್ಕೋಸ್ಕರ ಅವರು ಹೋಗಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಅವರ ಮನಸ್ಥಿತಿ ಇದೆ ಎನ್ನುವುದನ್ನು ನಾವು ಅರ್ಥ ಮಾಡಬೇಕು. ಇದು ಬಾಕಿದವರಿಗೆ ಮಾತ್ರ ಅಲ್ಲ, ನಮ್ಮ ಭಕ್ತರಲ್ಲಿಯೂ ಇದೆ, ನನಗೂ ಇದೆ. ಅದನ್ನು ನಾವು ಪ್ರತಿಯೊಬ್ಬರು ಅರ್ಥ ಮಾಡಬೇಕು. ಅರ್ಥ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡುವುದು ನಮ್ಮ ಪ್ರತಿಯೊಬ್ಬರ ಪ್ರಚಾರಕನ
ಅಥವಾ ಶ್ರೀಲ ಪ್ರಭುಪಾದರ ಅನುಗರಾಗಿ ನಮ್ಮೆಲ್ಲರ ಕರ್ತವ್ಯ. ಯಾಕೆಂದರೆ ಇಲ್ಲದಿದ್ದರೆ ಇಂದು ಹೊರಗಿನ ಸಮಾಜ ನಡೆಯುವಂಥದ್ದು ನಾಳೆ ನಮ್ಮ ಭಕ್ತರ ಮಧ್ಯೆಯೂ ನಡಿಬಹುದು. ಖಂಡಿತ ಈಗಲೂ ಆಗ್ತಾ ಉಂಟು ಕೆಲಗಡೆ, ಅದು ಇನ್ನೂ ಜಾಸ್ತಿ ಆಗಬಹುದು. ಅದಕ್ಕಾಗೋಸ್ಕರ ಸಮಾಜದಲ್ಲಿ ನಮ್ಮ ನಿಜವಾದ ಹಸಿವೆಂದರೆ ಶ್ರೀಲ ಪ್ರಭುಪಾದ ಹೇಳಿದರೆಗೆ ನಮ್ಮ ಜೀವನದ ಗುರಿಯನ್ನು ಬದಲಾವಣೆ ಮಾಡುವುದು. ಶ್ರೀಲ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಮೈ ಪರ್ಪಸ್ ಇಸ್ ಟು ಚೇಂಜ್ ದ ವೇ ಆಫ್ ಥಿಂಕಿಂಗ್ ಆಫ್ ದ ಪೀಪಲ್. ಪ್ರಭುಪಾದ ಹೇಳ್ತಾರೆ, ನನ್ನ ನಿಜವಾದ ಉದ್ದೇಶ ಸಮಾಜದ ಜನರ ಆಲೋಚನೆಯನ್ನು ಬದಲಾವಣೆ ಮಾಡುವುದು. ಏನು ಬದಲಾವಣೆ? ಚೇಂಜಿಂಗ್ ದ ಥಿಂಕಿಂಗ್ ದಟ್ ಐ ಕ್ಯಾನ್ ಎಂಜಾಯ್, ಫ್ರಮ್ ದೇರ್ ಟು ಚೇಂಜ್ ಥಿಂಕ್ ಐ ಶುಡ್ ಗಿವ್ ಎಂಜಾಯ್ಮೆಂಟ್ ಟು ಕೃಷ್ಣ. ನನ್ನ ಆಲೋಚನೆ ನಾನು ಈ ಇಂದ್ರತೃಪ್ತಿ ಮಾಡಬಹುದು ಮಾಡ್ತೇನೆ ಎನ್ನುವಂತ ಆಲೋಚನೆಯಿಂದ ನಾನು ಭಗವಂತನ ಇಂದ್ರತೃಪ್ತಿ ಮಾಡಬೇಕು ಎನ್ನುವಂತ ಆಲೋಚನೆ ಬದಲಾವಣೆ ಮಾಡಿಸುವುದೇ ನನ್ನ ಕರ್ತವ್ಯ ಅಂತ ಹೇಳ್ತಾರೆ. ಎಂದರೆ ನನಗೆ ಇಂದ್ರತೃಪ್ತಿ ಮಾಡೋದಕ್ಕೆ ಎಲ್ಲರೂ ಇಂದ್ರತೃಪ್ತಿ ಮಾಡ್ತಾರೆ, ಆದರೆ ಅದಕ್ಕೆ ಮಿತಿ ಇದೆ, ಅಥವಾ ಆ ಒಂದು ಮಿತಿಯಿಂದ ಹೊರಗೆ ಹೋದಾಗ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಭಗವಂತನ ಇಂದ್ರತೃಪ್ತಿ ಮಾಡಿದಾಗ ಎಲ್ಲವೂ ಸಂತೋಷ ಆಗುತ್ತೆ. ಅದು ನಿಜವಾದ ಹಸಿವು. ಅದನ್ನ ಪೂರೈಸೋಕೆ ನಾವು ಪ್ರಯತ್ನ, ಅದು ಪ್ರತಿಯೊಬ್ಬರ ಕರ್ತವ್ಯ, ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಅದನ್ನ ನಾವು ಮಾಡೋದಕ್ಕೆ ಪ್ರಯತ್ನ ಪಡಿದರೆ, ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಆ ಮರದ ಒಳಗೆ ಇರುವಂತ ಬೆಂಕಿ ಅದು ಕುದೀತಾ ಇರುತ್ತೆ, ಅದೇ ರೀತಿ ಆ ಜಠರಾಗ್ನಿ ಕುದೀತಾ ಇರುತ್ತೆ. ಅಲ್ಲಿನ ಹಸಿವು ಆ ಒಂದು ಹೊಟ್ಟೆ ಆಗಿರಬಹುದು, ಆದರೆ ಆ ನಿಜವಾದ ಹಸಿವನ್ನು ಒಬ್ಬ ನಾಯಕನಾದವನು ಅಥವಾ ಒಬ್ಬ ಸಮಾಜಕ್ಕೆ ಮಾರ್ಗದರ್ಶನ ಕೊಡುವಂತ ಯೋಗ್ಯತೆ ಪಡೆದವನು ಮಾಡದಿದ್ದರೆ ನಾನು ನನ್ನ ಕರ್ತವ್ಯದಲ್ಲಿ ಚ್ಯುತಿ ಪಡೆದಾಗ. ಇದನ್ನು ನಾನು ಅರ್ಥ ಮಾಡಬೇಕು. ಕೆಲವೊಮ್ಮೆ ಹೇಳ್ಬೋದು, ನನಗೆ ಏನು ಕರ್ತವ್ಯ ಇದೆ ಅಂತ. ಇಲ್ಲ, ಒಬ್ಬ ಗೃಹಸ್ಥನಾಗಿ ಖಂಡಿತ ನನಗೆ ಕರ್ತವ್ಯ ಇದೆ. ಅದು ಪತಿಗೆ ಕರ್ತವ್ಯ ಇದೆ, ಪತ್ನಿಗೆ ಪತ್ನಿಯ ಕರ್ತವ್ಯ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಕರ್ತವ್ಯ ಇದೆ. ಆ ಕರ್ತವ್ಯವನ್ನ ನಾನು ಪಾಲನೆ ಮಾಡಬೇಕು. ಇಲ್ಲಿ ಯಾವ ರೀತಿ ಭೂದೇವಿ ಹೇಳ್ತಾರೆ ಪೃಥುಮಾರದರಿಗೆ, ನೀನು ರಾಜ, ನೀನು ರಕ್ಷಣೆ ಕೊಡುವ ನಿನ್ನ ಕರ್ತವ್ಯ. ಅದರರ್ಥ ಭೂಮಿದೇವಿಗೆ ಕರ್ತವ್ಯ ಇಲ್ಲ ಅಂತ ಅಲ್ಲ, ಅದನ್ನ ಪಾಲಿಸೋಕೆ ಭೂಮಿದೇವಿ ಕೂಡ ಸಿದ್ಧಲಿದ್ದಾಳೆ. ಮನೆಯಲ್ಲಿ ಗೃಹಸ್ಥನ ಗಂಡ ಹೆಂಡತಿಯರು ಇದ್ದಾಗ ಆ ಪರಸ್ಪರ ಸಹಕಾರ ಕೊಡುವುದು, ಪರಸ್ಪರ ತನ್ನ ಕರ್ತವ್ಯವನ್ನು ಮಾಡುವುದು, ಅದು ನಿಜವಾದ ಕರ್ತವ್ಯ. ಅದರ ಬದಲಾಗಿ ಒಬ್ಬರ ಮೇಲೆ ಮತ್ತೊಬ್ಬರು ಹೋಗಿ, ಅಥವಾ ನಾನು ಮೇಲು ಅಥವಾ ನಾವಿಬ್ಬರು ಯಾಕೆ ಸಹಕಾರ ಕೊಡಬೇಕು? ಈಗ ಹೆಚ್ಚಿನ ಕಡೆ ಏನಾಗುತ್ತೆ ಅಂದ್ರೆ, ಗಂಡ ಹೆಂಡತಿ ಇಬ್ಬರು ಅರ್ನಿಂಗ್ಸ್ ಅಂದರೆ ಸಂಬಳ ಪಡೆದಿದ್ರೆ ನಾನು ಯಾಕೆ ಮಾಡಬೇಕು, ಅದು ನಿನ್ನದು, ನೀನು ಮಾಡು, ಅಥವಾ ನಾನು ಮಾಡಲ್ಲ, ಈ ರೀತಿಯ ಭಾವನೆ. ಈ ಭಾವನೆಯಿಂದಾಗಿ ಅಲ್ಲಿ ಕಲಹ ಅಥವಾ ಮತಭೇದ ಶುರುವಾಗುತ್ತೆ. ಯಾಕೆಂದ್ರೆ ನಾವು ನಿಜವಾಗಿ ಅರ್ಥ ಮಾಡಿಲ್ಲ. ಒಬ್ಬ ಗೃಹಸ್ಥನಾಗಿ ನನ್ನ ಕರ್ತವ್ಯ ಏನು, ಗೃಹಿಣಿಯಾಗಿ ಅವಳ ಕರ್ತವ್ಯ ಏನು. ಇದು ಭಾಗವತಂ ಚೆನ್ನಾಗಿ ಹೇಳ್ತಾರೆ. ಆ ಕರ್ದ ಮುನಿ ದೇವಹೂತಿಯ ಕಥೆಯಲ್ಲೂ ಹೇಳ್ತಾರೆ. ಎಲ್ಲ ಕಡೆ ಇಲ್ಲಿ ಭೂದೇವಿ ಮತ್ತು ರಾಜನ ಕಥೆಯಲ್ಲಿ ನಮ್ಗೆ ಅರ್ಥ ಆಗುತ್ತೆ. ಪೃಥು ಮಹಾರಾಜನ ಕರ್ತವ್ಯ ಏನು, ಭೂದೇವಿಯ ಕರ್ತವ್ಯ ಏನು, ಇದು ನಮ್ಗೆ ಅರ್ಥ ಮಾಡಬೇಕು. ಇಲ್ಲಿ ಸಮಾನರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಇಬ್ಬರು ಅಂದ್ರೆ ಒಂದು ರೀತಿಯಲ್ಲಿ ಸಮಾನರೇ, ಆದರೆ ಆ ಸಮಾನರಂತೆ ದುರುಪಯೋಗ ಮಾಡುವುದು ಕೂಡ ತಪ್ಪು. ಅದನ್ನ ನಾವು ಅರ್ಥ ಮಾಡಬೇಕು. ಒಬ್ಬ ಪುರುಷನಾಗಿ ನನ್ನ ಕರ್ತವ್ಯವನ್ನ ನಾನು ಮಾಡಬೇಕು, ಸ್ತ್ರೀಯಾಗಿ ಸ್ತ್ರೀಯ ಕರ್ತವ್ಯ ಮಾಡಬೇಕು. ಅದರ ಬದಲಾಗಿ ಸ್ತ್ರೀ ಪುರುಷನ ಸ್ಥಾನವನ್ನು ಪಡೆಯುವ ಅವಶ್ಯಕತೆ ಇಲ್ಲ, ಅಥವಾ ಪುರುಷ ಸ್ತ್ರೀಯ ಸ್ಥಾನವನ್ನು ಪಡೆಯೋದಕ್ಕೆ ಅವಶ್ಯಕತೆ ಇಲ್ಲ. ಅದು ಆಗ್ಲಿಕ್ಕೂ ಇಲ್ಲ. ಅದು ಮಾಡಿದರೆ ಅದು ತಪ್ಪು ಕೂಡ ಆಗುತ್ತೆ. ಎರಡನ್ನು ಕೂಡ ತನ್ನ ಕರ್ತವ್ಯವನ್ನು ಮಾಡಬೇಕು. ಇದನ್ನ ನಾವು ಅರ್ಥ ಮಾಡಿದಾಗ ಸಮಾಜದಲ್ಲಿ ಆ ಒಂದು ಗೃಹಸ್ಥಾಶ್ರಮ ಚೆನ್ನಾಗಿ ಆಗುತ್ತೆ, ಮತ್ತು ಉತ್ತಮ ಒಂದು ಎಂದರೆ ರೋಲ್ ಮಾಡೆಲ್ ತರ ಆಗಬಹುದು. ಇದು ಒಬ್ಬ ನಾಯಕನ ಕರ್ತವ್ಯ. ಇಲ್ಲಿ ಯಾವ ರೀತಿ ರಾಜ ಪೃಥ್ವಿಗೆ ಹೇಳ್ತಾರೋ ಅದೇ ರೀತಿ ನಮಗೆಲ್ಲರಿಗೂ ಕೂಡ ಆ ಒಂದು ನಾಯಕತ್ವದ ಅವಕಾಶ ಇದೆ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಪ್ರೀಚಿಂಗ್ ಇಸ್ ಎಸೆನ್ಸ್. ಪ್ರಚಾರ ಮಾಡುವುದೇ ನಮ್ಮ ನಿಜವಾದ ಕರ್ತವ್ಯ. ಪ್ರಚಾರ ಮಾಡುವಾಗ ನಾವೆಲ್ಲರೂ ಕೂಡ
ಒಂದು ರೀತಿಯ ನಾಯಕತ್ವವನ್ನು ಹಿಡಿತೇವೆ ಅಲ್ವಾ? ಯಾಕೆಂದ್ರೆ ನಾವು ಹೊರಗೆ ಹೋದಾಗ ಹೊಸ ಭಕ್ತರು ಬರ್ತಾರೆ. ಅಲ್ಲ, ಹೊಸತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ನಮ್ಮ ಇಸ್ಕಾನ್ ತ್ರಿವೇಂದ್ರಮ್ನ ಅಧ್ಯಕ್ಷರಾದ ಜಗಶೇಷ್ ಪ್ರಭು ಹೇಳ್ತಾರೆ, ನಾವು ಮತ್ತೊಬ್ಬರನ್ನ ಹೊಸಬರು ಅಂತ ಕರಿಬೇಡ, ನೀನು ಹೊಸಬ ಅಂತ ತಿಳ್ಕೊ, ಅವರೆಬ್ಬರು ಶುದ್ಧ ಭಕ್ತರು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಎಂದರೆ ನಾನು ಆ ರೀತಿ ಆಲೋಚನೆ ಮಾಡಬಾರದು. ಆದರೆ ಸಾಮಾನ್ಯ ನಮ್ಮ ಪ್ರಚಾರಕ್ಕೋಸ್ಕರ ಭಕ್ತಿಗೆ ಮೊದಲು ಬಂದವರು, ಅವರ ಹಸಿವು ತುಂಬಾ ಇರುತ್ತೆ. ಯಾಕೆಂದ್ರೆ ಅವರು ಹೊರಗಿನ ಸಮಾಜದಲ್ಲಿ ಎಷ್ಟೊಂದು ಕಷ್ಟಪಡ್ತಾರೆ. ಅಟ್ಲೀಸ್ಟ್ ಭಕ್ತರಾದವರಿಗೆ ಆ ಕಷ್ಟದ ಅನುಭವ ಇದೆ ಮತ್ತು ಆ ಅರಿವು ಇದೆ. ಯಾಕೆಂದ್ರೆ ಶಾಸ್ತ್ರ ಓದಿರ್ತಾರೆ, ಭಗವದ್ಗೀತೆ ಭಾಗವತದಲ್ಲಿ ಇದು ಕಾಲಮಶಾಸ್ತ್ರ ಇದೆಲ್ಲ ನಾವು 10 ಸಲ 100 ಸಲ ಕೇಳಿರ್ತೀವಿ. ಆದರೆ ಹೊರಗಿನವರು ಸಾಮಾನ್ಯವಾಗಿ ನಾವು ರೋಡ್ ಸೈಡ್ ಅಲ್ಲಿ ನೋಡ್ತಿರ್ತೇವೆ ನೋಡಿ, ಆ ಒಂದು ಊಟದ ಅಂಗಡಿ ಇಟ್ಟವನು ಅಲ್ಲಿ ತರಕಾರಿಯನ್ನ ಬೇಯಿಸ್ತಾನೆ ಅಥವಾ ಫ್ರೈ ಮಾಡ್ತಾನೆ ನೋಡಿ. ಆ ಒಂದು ಗೋಬಿ ಮಂಚೂರಿಯನ್ ಮಾಡುವಾಗ ತವೆಯಲ್ಲಿ ಹಾಕಿ ಆಡಿಸ್ತಾನೆ. ಆ ಬೆಂಕಿಯಲ್ಲಿ ಎಣ್ಣೆಯಲ್ಲಿ ಆ ಗೋಬಿ ಬೇಯುತ್ತದೆ. ಆ ರೀತಿ ಇಂದು ಸಮಾಜ ಜನ ಪರಿಸ್ಥಿತಿಯನ್ನು ಬೇಯ್ತಾ ಇದ್ದಾರೆ, ಕಷ್ಟದಲ್ಲಿ ಅಥವಾ ದುಃಖದಲ್ಲಿ ಅಥವಾ ಬೇರೆ ಬೇರೆ ಸಮಸ್ಯೆಗಳಲ್ಲಿ. ಅದಂದ್ರೆ ಅವರಿಗೆ ಆ ಕಾವಲಿಯಿಂದ ಕೆಳಗೆ ಬಿದ್ದರೆ ಬೆಂಕಿ, ಎರಡು ಕಡೆಗೂ ಅವರು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದು ಕಾರ್ಪೊರೇಟ್ ವರ್ಲ್ಡ್ ಆಗಲಿ ಅಥವಾ ಸಮಾಜ ಆಗಲಿ, ಎರಡು ಕೂಡ ಅವರಿಗೆ ಆ ಕಾವಲಿ ಅಥವಾ ಬೆಂಕಿ ಇದ್ದಾಗೆ. ಒಂದು ಕಡೆ ಉರಿಯುವಂತ ಬೆಂಕಿ, ಮತ್ತೊಂದು ಕಡೆ ಬಿಸಿಯಾದ ಎಣ್ಣೆ, ಎರಡು ಕಡೆ ಕೂಡ ತಡೆಯೋಕೆ ಸಾಧ್ಯ ಇಲ್ಲ. ಆ ರೀತಿ ಪರಿಸ್ಥಿತಿದವರು ಭಕ್ತಿಗೆ ಬಂದಾಗ ಇಲ್ಲಿ ನೋಡ್ತಾ ಇಲ್ಲಾದ್ರೂ ಸ್ವಲ್ಪ ನಮಗೆ ಆ ಒಂದು ಶಾಂತಿ ಸಿಗುತ್ತೋ ಅಂತ ಬರ್ತಾರೆ. ಅವರಿಗೆ ಅವರ ನಿಜವಾದ ಹಸಿವು ಅಲ್ಲಿ ಇರುವುದು ಹೊಟ್ಟೆ ಹಸಿವು ಅಲ್ಲ. ಅವರ ನಿಜವಾದ ಹಸಿವು ಇರುವುದು ಆ ಕಷ್ಟವನ್ನು ನಿವಾರಿಸುವಕ್ಕೆ ಏನಾದ್ರೂ ಶಾಂತ ಮನಸ್ಥಿತಿ ಸಿಗುತ್ತೋ, ಶಾಂತ ಪರಿಸ್ಥಿತಿ ಸಿಗುತ್ತೋ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಸಿಗುತ್ತೋ ಎನ್ನುವುದು ಅವರ ನಿಜವಾದ ಹಸಿವಾಗಿರುತ್ತೆ. ಅದನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಶ್ರೀಲ ಪ್ರಭುಪಾದರು ಹೇಳಿದಾಗೆ ನಾವು ಪ್ರಚಾರ ಮಾಡಬೇಕು. ಪ್ರಚಾರ ಮಾಡುವಾಗ ಇದನ್ನು ಕೂಡ ನಾವು ತುಂಬಾ ಗಮನದಲ್ಲಿಡಬೇಕು. ಒಂದ್ ಕಡೆ ಪ್ರಭುಪಾದರು ಬರೀತಾರೆ, ಪೀಪಲ್ ಇನ್ ದ ಸೊಸೈಟಿ ಎಕ್ಸ್ಟರ್ನಲಿ ನೈಸ್, ಇಂಟರ್ನಲಿ ಎನ್ವಿ ಅಂತ ಹೇಳ್ತಾರೆ. ಅಂದ್ರೆ ಬಾಹ್ಯದಲ್ಲಿ ತುಂಬಾ ಚೆನ್ನಾಗಿ ನಗುತ್ತಾ ಇರ್ತಾರೆ, ಅವರ ಒಳಗೆ ಎಷ್ಟೊಂದು ಹಸಿವೆ, ಕೋಪ ಅಥವಾ ಕ್ರೋಧ ಇರುತ್ತೆ ಅನ್ನೋದು ಗೊತ್ತೇ ಆಗ್ತಿಲ್ಲ. ಆ ಒಂದು ಇದರ ಎಷ್ಟೊಂದು ಅದಕ್ಕೋಸ್ಕರ ನೋಡಿ ಆತ್ಮಹತ್ಯೆ ಇದೆಲ್ಲ ಆಗೋದು ಅದಕ್ಕೋಸ್ಕರ. ಯಾಕಂದ್ರೆ ಈಗ ನಾನು ಯಾವುದೇ ಎಕ್ಸಾಂಪಲ್ ಕೊಡೋದು ಬೇಡ, ಈಗ ಕೆಲವೊಂದು ನಡೀತಾ ಉಂಟು. ಆ ವಾಲ್ ಆಫ್ ಎ ಸಡನ್ ಅವನು ಡಿಸಿಷನ್ ಮಾಡ್ತಾ ಇಲ್ಲ, ಅವನ ಒಳಗೆ ಅದು ಬೆಂದು ಇದಿರ್ತಾನೆ, ಅದು ಒಮ್ಮೆಲೆ ಭುಗಿಲೆದ್ದು ಬರುತ್ತೆ. ಇದು ಎಲ್ಲ ಕಡೆ ನಡೀತಾ ಉಂಟು. ಆದ್ದರಿಂದ ಅಂತ ಸಮಾಜದಲ್ಲಿ ನಾನು ಹೇಗೆ ಇರಬೇಕು? ನಾನು ಕೂಡ ಆ ರೀತಿ ಇರಬಾರದು. ಎಂದರೆ ಸಮಾಜಕ್ಕೆ ತೋರಿಸೋಕೆ ನಗುಮುಖದ ಭಕ್ತನಾಗಿ ತಿಲಕ ಕುರ್ತಾ ಹಾಕೊಂಡು ತಿರುಗಾಡುವುದು, ಒಳಗಿಂದ ಬೇಯ್ತಾ ಇರುವುದು, ಅದಾಗಬಾರದು. ಅದ ಬದಲಾಗಿ ಚೈತನ್ಯ ಮಹಾಪ್ರಭುಗಳು ರಘುನಾಥ್ ಗೋಸ್ವಾಮಿ ಹೇಳಿದರಂತೆ, ಆ ರೀತಿ ನಿನ್ನ ಮರ್ಕಟ ವೈರಾಗ್ಯವನ್ನ ತೋರಿಸ್ಬೇಡ ಅಂತ ಹೇಳ್ತಾರೆ ನೋಡಿ. ಅಂದರೆ ಅನಾವಶ್ಯಕವಾಗಿ ಹೊರಗೆ ತೋರಿಸ್ಬೇಡ, ಇಂಟರ್ನಲಿ ಬಿಕಮ್ ಡಿವೋಟಿ, ಎಕ್ಸ್ಟರ್ನಲಿ ನೀನು ಗೃಹಸ್ಥನಾಗಿರು ಅಂತ ಹೇಳ್ತಾರೆ. ಅಂದರೆ ನಾವು ಕೂಡ ಸಮಾಜಕ್ಕೆ ತೋರಿಸೋಕೋಸ್ಕರ ನಾಯಕನಾಗುವುದು, ಭಕ್ತನಾಗುವುದು ಬೇಕಾಗಿಲ್ಲ. ನಾನು ನನ್ನ ಇಂಟರ್ನಲ್ ಅಂದರೆ ನನ್ನ ಒಳಗೆ ಭಕ್ತನಾಗಬೇಕು. ಪ್ರಭುಪಾದರು ಬರೀತಾರೆ, ಅವರ್ ಇನ್ನರ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ದಾನ್ ಎಕ್ಸ್ಟರ್ನಲ್ ಲೈಫ್ ಅಂತ. ನನ್ನ ಒಳಗಿನ ಆ ಒಂದು ಚೇಂಜ್ ಅಥವಾ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಅದು ತುಂಬಾ ಮುಖ್ಯ. ಅದು ಆದರೆ ನಾನು ಕೂಡ ಹೊರಗೆ ಕೂಡ ಬರುತ್ತೆ. ಕೆಲವೊಮ್ಮೆ ಹೇಳ್ತಾರೆ ನೋಡಿ, ಮೈ ಆಕ್ಷನ್ಸ್ ಆರ್ ಮೋರ್ ಪ್ರೀಚಿಂಗ್ ದ್ಯಾನ್ ಮೈ ವರ್ಡ್ಸ್. ಮೊನ್ನೆ ಹರಿಲೀಲಾ ಪ್ರಭು ಬಂದಿದ್ರು ನಮ್ಮ ಸೌತ್ ಬೆಂಗಳೂರಿಗೆ. ಅವರು ಹೇಳ್ತಾ ಇದ್ರು, ಫಿಲಾಸಫಿ ಫಾರ್ ಪ್ರೀಚಿಂಗ್
ಲೈಫ್ ಇಸ್ ಫಾರ್ ಲಿವಿಂಗ್. ಅಂದ್ರೆ ಈ ರೀತಿ ಸಮಾಜದಲ್ಲಿ ಹೇಳ್ತಾರೆ. ಫಿಲಾಸಫಿ ಮತ್ತೊಬ್ಬರಿಗೆ ಹೇಳ್ಕೊಡೋಕೆ, ನನ್ನ ಜೀವನ ನನಗೆ, ಇದು ಸಮಾಜ ಹೇಳುವಂಥದ್ದು. ಆದ್ರೆ ಅವರು ಹೇಳ್ತಾರೆ ಅಲ್ಲ, ಒಬ್ಬ ಭಕ್ತನಾದವನಿಗೆ ಫಿಲಾಸಫಿ ಇಸ್ ಫಾರ್ ಲಿವಿಂಗ್. ಈ ಫಿಲಾಸಫಿ ಎನ್ನುವುದು ನನಗೆ, ಅದು ಮತ್ತೊಬ್ಬರಿಗೆ ಪ್ರಚಾರ ಮಾಡೋಕ್ಕಲ್ಲ. ಲೈಫ್ ಇಸ್ ಫಾರ್ ಪ್ರೀಚಿಂಗ್, ನನ್ನ ಜೀವನ ಪ್ರಚಾರ ಮಾಡೋದಕ್ಕೆ. ಇದನ್ನು ನಾನು ಅರ್ಥ ಮಾಡಬೇಕು. ಹರಿಲ್ಲ ಪ್ರಭು ಹೇಳ್ತಾ ಇದ್ರು, ನಾನು ಯಾವ ರೀತಿ ಮತ್ತೊಬ್ಬರಿಗೆ ಫಿಲಾಸಫಿ ಹೇಳಿ ಪ್ರವಚನ ಮಾಡಿ ಬದಲಾವಣೆ ಮಾಡೋದಕ್ಕೆ ಕಷ್ಟ, ಅದು ಕೆಲವೊಮ್ಮೆ ಅಸಾಧ್ಯವೂ ಕೂಡ. ಆದರೆ ಆ ಫಿಲಾಸಫಿ ನನ್ನ ಜೀವನದಲ್ಲಿ ಅಳವಡಿಸಿ ನನ್ನ ಜೀವನ ಪರಿವರ್ತನೆ ಆದರೆ ನನ್ನ ಜೀವನ ಪ್ರಚಾರ. ನಾನು ಯಾವ ರೀತಿ ವ್ಯವಹಾರ ಮಾಡ್ತೇನೆ, ನಾನು ಯಾವ ರೀತಿ ಮಾತಾಡ್ತೇನೆ, ಅದು ನಿಜವಾದ ಪ್ರಚಾರ. ಇಲ್ಲ ಇದ್ದರೆ ನಾನು ಪ್ರಚಾರ ಮಾತಾಡ್ಬೋದು, ಚೆನ್ನಾಗಿ ಭಾಷಣ ಕೊಡಬಹುದು, ಪ್ರವಚನ ಕೊಡಬಹುದು, ಅದು ಯಾರಿಗೂ ಕೂಡ ಅದರ ಫಲ ಸಿಗುವುದು ತುಂಬಾ ಕಡಿಮೆ. ನೋಡಿ, ಶ್ರೀಲ ಪ್ರಭುಪಾದರು ಅಮೆರಿಕ ಹೋದಾಗ ಹಲವರು ಅವರ ಶಿಷ್ಯರು ಹೇಳುತ್ತಾ ಇದ್ರು, ಪ್ರಭುಪಾದರು ಹೇಳಿದ್ದು ಅರ್ಥನೇ ಆಗಿಲ್ಲ ಅವರಿಗೆ. ಅಂದ್ರೆ ಅವರು ಬೆಂಗಾಲಿ ಆಕ್ಸೆಂಟ್ ಮತ್ತು ಇಂಡಿಯನ್ ಆಕ್ಸೆಂಟ್, ಅದು ಮಾತ್ರವಲ್ಲ, ಅವರಿಗೆ ಕೃಷ್ಣ ಕಾನ್ಶಿಯಸ್ ಬಗ್ಗೆ ಜಾಸ್ತಿ ಜ್ಞಾನವೂ ಇರಲಿಲ್ಲ, ಜಾಸ್ತಿ ಅರ್ಥ ಆಗಿಲ್ಲ ಅವರಿಗೆ. ಆದ್ರೂ ಎಲ್ಲರೂ ಕೂತ್ಕೊಂಡು ಕೇಳ್ತಾ ಇದ್ರು. ಮತ್ತು ಆ ಶ್ರೀಲ ಪ್ರಭುಪಾದರ ಶುದ್ಧತೆಯಿಂದ ಆ ಮಾತು ನೇರವಾಗಿ ಅವರ ಹೃದಯಕ್ಕೆ ನಾಟಿದೆ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತ ಅಂತ ಹೇಳಿದಾಗೆ ಅವರೆಲ್ಲರೂ ಆ ದಿವ್ಯದ ಜ್ಞಾನದಲ್ಲಿ ಅವರ ಹೃದಯದಲ್ಲಿ ಆ ಭಾವನೆ ಮೂಡಿ ಅವರೆಲ್ಲರೂ ಶುದ್ಧ ಭಕ್ತರಾದರು. ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ಅವರ ಸನ್ಯಾಸ ಕೊಡುವಂತಹ ಯೋಗ್ಯತೆಯನ್ನು ಪಡೆದರು. ಯಾಕೆಂದರೆ ಶ್ರೀಲ ಪ್ರಭುಪಾದರ ಆ ಮಾತುಗಿಂತಲೂ ಅವರ ಶುದ್ಧತೆ ಅದು ಮುಖ್ಯವಾಗಿತ್ತು. ಒಬ್ಬ ಶುದ್ಧ ಭಕ್ತನಾಗಿ, ಅಫ್ಕೋರ್ಸ್ ಸತ್ಯಾವೇಶ ಅವತಾರ, ಭಗವಂತನ ಸತ್ಯಾವೇಶ ಅವತಾರವೇ ಅವರು. ಆದ್ರೆ ನಾವು ಆ ಯೋಗ್ಯತೆ ಇಲ್ಲದಿದ್ರು ನಾನು ಆ ಫಿಲಾಸಫಿ ನನ್ನ ಜೀವನದಲ್ಲಿ ಅಳವಡಿಸಿ ನಾನು ಇಲ್ಲಿ ಪೃಥ್ವಿರಾಜ ಹೇಳಿದಾಗೆ ಒಬ್ಬ ಉತ್ತಮ ರಾಜ ಅಥವಾ ನಾಯಕನಾಗಕ್ಕೆ ಪ್ರಯತ್ನ ಪಡಬೇಕು. ಮತ್ತು ನನ್ನ ಜೀವನ ಸಮಾಜಕ್ಕೆ ಒಂದು ಪ್ರಚಾರಕ್ಕೆ ಮಾರ್ಗವಾಗಬೇಕು. ಇದು ನಾಗಬೇಕು. ಇಲ್ಲದಿದ್ದರೆ ನೋಡಿ, ನಾವು ಎಲ್ಲ ಕಡೆ ಕಾರ್ಯಕ್ರಮ ಮಾಡುವಾಗ ಪ್ರಸಾದ ಹಂಚ್ತೇವೆ ನೋಡಿ, ಗುಲಾಬ್ ಜಾಮೂನ್ ಚೆನ್ನಾಗಿದೆ, ತುಂಬಾ ರುಚಿಕರವಾಗಿರುತ್ತೆ, ಪರಿಮಳವಾಗಿರುತ್ತೆ ಮತ್ತು ರಸಭರಿತವಾಗಿರುತ್ತೆ ಅಲ್ವಾ? ಅದೇ ರೀತಿ ಕೃಷ್ಣ ಭಕ್ತಿ ಕೂಡ ತುಂಬಾ ರುಚಿಕರವು, ಆಸ್ವಾದವಾಗುವಂಥದ್ದು, ರಸಭರಿತವು. ಒಬ್ಬ ನಾಯಕನಾಗಿ, ಒಬ್ಬ ಪ್ರಚಾರಕನಾಗಿ, ಪ್ರಭುಪಾದರ ಅನುಗನಾಗಿ ನಾನು ಪ್ರತಿಯೊಬ್ಬರಿಗೂ ಕೊಡ್ತಾ ಇರುವುದು ಆ ಗುಲಾಬ್ ಜಾಮೂನ್. ಶ್ರೀಲ ಪ್ರಭುಪಾದರು ಕೂಡ ಸ್ಟಾರ್ಟ್ ಮಾಡಿದ್ದೆ ಇಸ್ಕಾನ್ ಬುಲೆಟ್ ಅಂತ ಹೇಳ್ತಾರೆ ನೋಡಿ, ಅಲ್ಲಿಂದಲೇ ಶುರು ಮಾಡಿದರು. ಅದೇ ಭಕ್ತಿಯನ್ನ ನಾನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ. ನಾನು ಕೊಡುವಂಥದ್ದು ಅದು ಅತ್ಯುತ್ತಮವಾದದ್ದು, ಅದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಆದರೆ ಅದನ್ನು ಕೊಡುವಂತ, ಆ ಸರ್ವ್ ಮಾಡುವಂತ ಸ್ಪೂನ್ ಇದೆ ಅಲ್ವಾ, ಅದು ನಾನು. ಆ ಸ್ಪೂನ್ ಆ ರಸದಲ್ಲಿ ಮುಳುಗಿರುತ್ತೆ, ಆದರೆ ಅದರಲ್ಲಿ ಕರಗುವುದಿಲ್ಲ. ಆ ಗುಲಾಬ್ ಜಾಮೂನ್ ಕೊಟ್ಟ ನಂತರ ಸ್ಪೂನ್ ತೆಗೆದಾಗ ಸ್ಪೂನ್ ಅದೇ ರೀತಿ ಇರುತ್ತೆ. ನಾನು ಆ ರೀತಿ ಆಗಬಾರದು. ವ್ಯತ್ಯಾಸ ಅರ್ಥ ಮಾಡಬೇಕು. ನಾನು ಕೂಡ ಆ ಗುಲಾಬ್ ಜಾಮಲ್ಲಿ ಕರಗಬೇಕು, ಗುಲಾಬ್ ಜಾಮೂನ್ ರಸದಲ್ಲಿ ನಾನು ಕೂಡ ಮುಳುಗಬೇಕು. ಆಗ ಮಾತ್ರ ನಾನು ಕೊಡುವಂತ ಗುಲಾಬ್ ಜಾಮೂನ್ ಮತ್ತೊಬ್ಬರಿಗೆ ರುಚಿಕರವಾಗಿರಬಹುದು, ಆದರೆ ಅವರ ಹೃದಯ ಪರಿವರ್ತನೆ ಆಗುವುದಿಲ್ಲ. ಅದಾಗಬೇಕಿದ್ದರೆ ನಾನು ಆ ಸ್ಪೂನ್ ತರ ಆಗದೆ ಆ ಸ್ಪೂನ್ ಅದರಲ್ಲಿ ಕರಗಬೇಕು. ಆ ಒಂದು ಸರ್ವಿಂಗ್ ಸ್ಪೂನ್ ತರ ನಾನು ಆಗಬಾರದು. ಸರ್ವ್ ಮಾಡಬೇಕು, ಪ್ರಚಾರ ಮಾಡಬೇಕು, ಪ್ರಚಾರ ಮಾಡುವವರೆಲ್ಲರೂ ಸರ್ವಿಂಗ್ ಸ್ಪೂನೇ. ಆದರೆ ನಾನು ಅದರಲ್ಲಿ ಬದಲಾವಣೆ ತರಬೇಕಿದ್ರೆ ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು. ಇದು ಒಬ್ಬ ನಾಯಕನ ಕರ್ತವ್ಯ. ಇಲ್ಲಿ ರಾಜ ಪೃಥ್ವಿಗೆ ಹೇಳಿದಾಗೆ ಅದು ನಿಜವಾಗಿಯೂ ಕರ್ತವ್ಯ. ಇಲ್ಲಾದ್ರೆ ಜನರು, ಎಲ್ಲರಿಗೂ ಭಕ್ತಿ ಅಂದರೆ ಗೊತ್ತು, ಎಲ್ಲರೂ ಭಕ್ತಿ ಮಾಡ್ತಾರೆ. ಯಾವುದೇ ರೀತಿಯಲ್ಲೂ ಎಲ್ಲರೂ ಕೇಳಿದರೂ ನಾವು ಭಕ್ತಿಯಲ್ಲಿದ್ದೇವೆ ಅಂತ ಹೇಳ್ತಾರೆ. ನಾವು ಪುಸ್ತಕ ವಿತರಣೆ ಹೋದಾಗ್ಲೂ ಅಥವಾ ಪ್ರಚಾರ ಹೋದಾಗ್ಲೂ ನಮ್ಮ ಹತ್ರ ಪುಸ್ತಕ ಕೇಳಿದರೆ ನಮ್ಮ ಹತ್ರ ಇದೆ ಅಂತ ಹೇಳ್ತಾರೆ. ಅದು ಭಗವದ್ಗೀತೆ ಆಗಲಿ, ಭಾಗವತಮಲ್ಲಿ ಎಲ್ಲ ಇದೆ ಅವರ ಹತ್ರ. ಎಷ್ಟು ಜನ ಓಪನ್ ಮಾಡಿದ್ದಾರೆ ಅದು ಬೇರೆ ವಿಷಯ. ಭಕ್ತಿ ಮಾಡ್ತಾ ಇದ್ದಾರೆ,
ಅವರವರ ಲೆವೆಲಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ. ಕೆಲವರು ದೇವಿ ದೇವತೆಗಳ ಪೂಜೆ ಮಾಡಬಹುದು, ಕೆಲವರು ಬೇರೆ ಬೇರೆ ರೀತಿಯ ಪೂಜೆ ಮಾಡಬಹುದು, ಕೆಲವರು ಫಿಲ್ಮ್ ಆಕ್ಟರ್ಸ್ ಪೂಜೆ ಮಾಡಬಹುದು, ಕ್ರಿಕೆಟರ್ಸ್ ಪೂಜೆ ಮಾಡಬಹುದು. ಅದು ಕೂಡ ಕೆಲವೊಮ್ಮೆ ಅವರಿಗೆ ಅದು ಭಕ್ತಿನೇ. ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ ಬೇರೆ ಬೇರೆ ಲೆವೆಲ್ ಭಕ್ತಿ ಇರುತ್ತೆ. ಭಕ್ತಿಯಿಂದ ತಮೋಗುಣದಲ್ಲಿ ಅದನ್ನ ಆ ರೀತಿ ಮಾಡೋ ಭಕ್ತಿಯನ್ನ ತಮೋಗುಣದಲ್ಲಿ ಭಕ್ತಿ ಅಂತ ಹೇಳ್ಬೋದು. ಅಂದ್ರೆ ಅದು ಬಿಟ್ಟು ಅದ ಒಂದು ಲೆವೆಲ್ ಮೇಲೆ ಹೋದ್ರು ನಾವು ಮಾಡುವಂತ ಭಕ್ತಿ ತಮೋಗುಣದಲ್ಲಿ ಇದೆಯೋ ಅಥವಾ ರಜಗುಣದಲ್ಲಿ ಇದೆಯೋ ಅಥವಾ ಸತ್ವಗುಣದಲ್ಲಿ ಇದೆಯೋ ಎನ್ನುವುದನ್ನು ನಾನು ಅರ್ಥ ಮಾಡ್ಬೇಕು. ಈಗ ಭಾಗವತ ಉದಾಹರಣೆ ಕೊಡಿದರೆ ದಕ್ಷ ಯಜ್ಞ ಮಾಡ್ತಾ ಇದ್ದ, ಮಹಾಯಜ್ಞ. ಎಲ್ಲಾ ದೇವಿ ದೇವತೆಯನ್ನು ಆಹ್ವಾನಿಸ್ತಾನೆ, ಸ್ವತಃ ಬ್ರಹ್ಮನನ್ನು ಆಹ್ವಾನಿಸ್ತಾನೆ. ಆದರೆ ಅಲ್ಲಿ ಒಂದು ಇರುವಂಥ ಮಹಾಭಕ್ತನಾದ ಭಗವಂತ ಶಿವನನ್ನ ನೋಡ್ಲಿಲ್ಲ ಅಥವಾ ಅರ್ಥ ಮಾಡ್ಲಿಲ್ಲ. ಅದರ ಬದಲಾಗಿ ಭಗವಂತ ಶಿವನಿಗೆ ನಿಂದನೆ ಮಾಡ್ತಾನೆ. ಇದು ಅಲ್ಲಿ ದಕ್ಷ ಅವನ ಭಕ್ತಿಯ ಸಂಪೂರ್ಣ ತಮಗುಣದಲ್ಲಿತ್ತು ಎನ್ನುವುದನ್ನು ಅರ್ಥ ಮಾಡಬೇಕು. ಅದೇ ರೀತಿ ನಾನು ಕೂಡ ಪ್ರಚಾರ ಮಾಡುವಾಗಲಿ ಅಥವಾ ಯಾವುದೇ ಭಕ್ತಿ ಸೇವೆಯಲ್ಲಿ ಮತ್ತೊಬ್ಬ ಭಕ್ತನಿಗೆ ಅಪರಾಧ ಆಗಬಾರದು, ಮತ್ತೊಬ್ಬ ಭಕ್ತನಿಗೆ ಮನ ನೋಯಬಾರದು, ಅದು ನಾನು ಅರ್ಥ ಮಾಡಬೇಕು. ಶ್ರೀಲ ಪ್ರಭುಪಾದರ ಗುರುಗಳಾದಂಥ ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಯಾರೋ ಒಬ್ಬರು ಭಕ್ತರು ಒಂದು ಸಲ ದೇವಸ್ಥಾನಕ್ಕೆ ಬಂದವರು ಮಾರನೇ ದಿನ ಬಾರದಾಗ ತನ್ನ ಎಲ್ಲಾ ಶಿಷ್ಯರು ಹೇಳ್ತಾರೆ, ಹೋಗಿ ಅವರನ್ನು ಕರ್ಕೊಂಡು ಬಾ ಅಂತ. ಅವನು ಬರುವವರೆಗೆ ನಾನು ಊಟ ಮಾಡಲ್ಲ, ಪ್ರಸಾದ ಸ್ವೀಕರಣೆ ಮಾಡಲ್ಲ ಅಂತ. ಎಂದರೆ ಒಬ್ಬೊಬ್ಬ ಭಕ್ತನಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಯಾಕೆಂದ್ರೆ ಒಬ್ಬ ಭಕ್ತನಿಗೆ ಮನ ನೋಯಿದರೆ ಅವರು ಸಹಿಸ್ತಾ ಇರ್ಲಿಲ್ಲ. ಅವರಿಗೆ ಸ್ವತಃ ನಿಂದನೆ ಆದ್ರೂ ತೊಂದರೆ ಇಲ್ಲ, ಮತ್ತೊಬ್ಬರಿಗೆ ನಿಂದನೆ ಆಗಬಾರದು ಅಂತ. ಮತ್ತೊಂದ್ಸಲ ಅಲ್ಲೊಬ್ರು ಒಬ್ಬ ಭಕ್ತ ಬರ್ತಾ ಇದ್ರು. ಪ್ರತಿ ಸಲ ಬಂದು ಪರಮ ಪೂಜ್ಯ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ನಿಂದನೆ ಮಾಡ್ತಾ ಇದ್ರು. ನೀವು ಅದು ಸರಿ ಮಾಡ್ತಾ ಇಲ್ಲ, ಇದು ಸರಿ ಮಾಡ್ತಾ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಯಾವುದಕ್ಕೂ ಕೂಡ ಭಕ್ತಿ ಸಿದ್ಧಾಂತ ಠಾಕೂರ್ ಅವರು ಪ್ರತಿಭಟನೆ ಮಾಡ್ತಾ ಇರಲಿಲ್ಲ, ಪ್ರತಿಸ್ಪಂದನೆ ಮಾಡ್ತಾ ಇರಲಿಲ್ಲ, ಸುಮ್ಮನೆ ಕೇಳ್ತಾ ಇದ್ರು. ಆದರೆ ಅವರ ಶಿಷ್ಯರಿಗೆ ತಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇವರು ಗುರುಗಳು ಏನು ಹೇಳದ ಕಾರಣ ಸುಮ್ಮನೆ ಇದ್ರು, ಆದರೆ ಒಳಗಿಂದ ಬೇಯ್ತಾ ಇದ್ರು. ಒಂದ್ಸಲ ಅವರಿಗೆ ಸಂದೇಶ ಸಿಕ್ತು, ಆ ಭಕ್ತ ಯಾರು ಭಕ್ತಿ ಸಿದ್ಧಾಂತ ಠಾಕೂರ್ ನಿಂದನೆ ಮಾಡ್ತಿದ್ರು ತೀರಿ ಹೋದ್ರು ಅಂತ. ಇವರೆಲ್ಲ ಆಚರಣೆ ಮಾಡ್ತಾರೆ, ಓ ಅವನು ಹೋದನಲ್ಲ, ತುಂಬಾ ಸಂತೋಷ ಅಂತ. ಅದನ್ನು ಕೇಳಿದಾಗ ಭಕ್ತಿ ಸಿದ್ಧಾಂತ ಠಾಕೂರ್ ಅವರಿಗೆ ತುಂಬಾ ಬೇಜಾರಾಯ್ತು. ಅವ್ರು ಹೋಗಿ ಹೇಳ್ತಾರೆ, ನೀವೆಲ್ಲ ಮೂರ್ಖರು, ನನಗೆ ಅಟ್ಲೀಸ್ಟ್ ಒಬ್ಬ ಇದ್ದ ನನ್ನನ್ನು ಸರಿಪಡಿಸುವವನು, ಅವನು ಹೋದನಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ನೀವಂತೂ ನನ್ನ ಸರಿಪಡಿಸ್ತಾ ಇಲ್ಲ, ನನಗೆ ಇದ್ದದ್ದು ಒಬ್ಬನೇ ಒಬ್ಬ ನನ್ನನ್ನು ಸರಿಪಡಿಸುವವನು ಅಂತ. ನನ್ನನ್ನು ನಿಂದನೆ ಮಾಡುವವನು, ನನ್ನ ತಪ್ಪನ್ನು ಎತ್ತಿ ತೋರಿಸುವವನು ಒಬ್ಬನಿದ್ದ, ಅವನನ್ನು ಕಳ್ಕೊಂಡೆ ನಾನು ಅಂತ ಹೇಳ್ತಾರೆ. ಅಂದರೆ ನಮ್ಮ ನಿಂದನೆ ಮಾಡುವವನಿಗೆ ಅಷ್ಟೊಂದು ಉಚ್ಚ ಸ್ಥಾನವನ್ನು ಕೊಟ್ಟು ನೋಡ್ತಾ ಇದ್ರು ಭಕ್ತಿ ಸಿದ್ಧಾಂತ ಠಾಕೂರ್ ಅವರು. ಯಾರೊಬ್ಬರು ಭಕ್ತರು ಹೊರಗೆ ಹೋಗಬಾರದು, ಎಲ್ಲರೂ ಬೇಕು, ಆ ರೀತಿ ನೋಡ್ತಾ ಇದ್ರು. ಅದು ನಿಜವಾದ ಭಕ್ತಿ. ದಕ್ಷಿಣ ತರ ಭಕ್ತಿ ತಮೋಗುಣದಲ್ಲಿರಬಾರದು. ಅದೇ ರೀತಿ ಧ್ರುವ ಮಹಾರಾಜರು ಕತೆ ಕೇಳಿರ್ಬೋದು ನಾವೆಲ್ಲ. ಧ್ರುವ ಮಹಾರಾಜರು ಅವರಿಗೆ ಆಸೆ ಇತ್ತು, ಯುವಕ ಅಥವಾ ಹುಡುಗ ಕ್ಷತ್ರಿಯ ಗುಣ, ತನ್ನ ತಂದೆ ಉತ್ತಾನಪಾದನ ತೊಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ ಅಂತ ಆ ಸುನೀತಿ ಹೇಳಿದಾಗ ತನ್ನ ತಾಯಿಯ ಕಡೆ ಹೋಗ್ತಾನೆ ಕೂಗುತ್ತಾ, ಅಮ್ಮ ನಾನೇನ್ ಮಾಡ್ಲಿ? ತಾಯಿ ಉತ್ತಮ ಸಾಧ್ವಿಯಾದ ಕಾರಣ ಹೇಳ್ತಾಳೆ, ಮಗ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನ್ನ ತಂದೆ ನನಗೆ ಯಾವುದೇ ರೀತಿ ಪುರಸ್ಕಾರ ಕೊಡ್ತಾ ಇಲ್ಲ, ನೀನಾದ್ರೆ ನಾರಾಯಣನ್ ನೋಡು, ದೇವರನ್ನು ನೋಡು ಅಂತ. ಹುಡುಗ ಕೇಳ್ತಾನೆ, ಅಮ್ಮ ದೇವರು ಎಲ್ಲಿದ್ದಾರೆ? ತಾಯಿ ಹೇಳ್ತಾರೆ, ನನಗೆ ಕೇಳಿದ್ದೇನೆ, ಕಾಡಲ್ಲಿ ಇರ್ತಾನೆ ಅಂತ. ಧ್ರುವ ಮಹಾರಾಜ ಕಾಡಿಗೆ ಹೋಗ್ತಾನೆ, ನಾರದ ಸಿಗ್ತಾನೆ, ಇದೆಲ್ಲ ಕತೆ ಗೊತ್ತು ನಮಗೆ. ನಾರದ ಕೂಡ ಜಾಸ್ತಿ ಪ್ರೋತ್ಸಾಹ ಕೊಡುವುದಿಲ್ಲ. ನಾರದ ಕೂಡ ಹೇಳ್ತಾರೆ, ಹುಡುಗ ಕಾಡಿಗೆ ಹೋಗ್ಬೇಡ, ಅಲ್ಲಿ ಸಿಂಹ ಇದೆ, ಹುಲಿ ಇದೆ, ಹಾವು ಇದೆ, ಕಲ್ಲು ಮುಳ್ಳುಗಳಿವೆ, ನಿನಗೆ ಆಗಲ್ಲ ಹುಡುಗ, ನಿನಗೆ ಸಾಧ್ಯ ಇಲ್ಲ ಅಂತ. ಧ್ರುವ ಹೇಳ್ತಾನೆ, ನಾರದ ನಿನ್ನ ಪ್ರವಚನ ಬೇಕಾಗಿಲ್ಲ ನನಗೆ, ಎಲ್ಲಿ ನಾರಾಯಣ ಇದ್ದಾನೋ ಹೇಳು, ಇಲ್ಲಾದ್ರೆ ದಾರಿ ಬಿಡು ಅಂತ. ಯಾಕೆಂದರೆ ಧ್ರುವನಿಗೆ ಬೇಕಿತ್ತು, ತನ್ನ ತಾತನಿಂದಲೂ ದೊಡ್ಡದಾದ ಸಾಮ್ರಾಜ್ಯ ನನಗೆ ಪಡಿಬೇಕು ಅಂತ ಒಂದು ಆಸೆ ಇತ್ತು.
ಮೋಡ್ ಆಫ್ ಪ್ಯಾಷನ್ ಅಂತ ಹೇಳ್ಬೋದು, ರಜೋಗುಣ ಅಂತ ಹೇಳ್ಬೋದು. ಆ ಭಕ್ತಿ ಇತ್ತು ಅದ ರಜಗುಣದಲ್ಲಿ, ಕ್ಷತ್ರಿಯ ಸ್ವಭಾವದ ರಜಗುಣ. ಕೊನೆಗೆ ಏನಾಗುತ್ತೆ ಅದೆಲ್ಲರೂ ನಮ್ಗೆ ಗೊತ್ತು. ಸ್ವತಃ ಭಗವಂತನೇ ಬಂದು ಆ ಒಂದು ದರ್ಶನ ಕೊಟ್ಟು ಆ ರೀತಿ ಕೇಳುವಾಗ, ಧ್ರುವ ಏನ್ ಬೇಕು ಅಂತ ಕೇಳುವಾಗ, ಆಗ ಧ್ರುವ ಕಂಪ್ಲೀಟ್ ಪ್ಲೇಸ್ ಚೇಂಜ್ ಮಾಡ್ತಾರೆ. ನನಗೆ ಏನು ಬೇಡ ದೇವರೇ, ನನಗೆ ವಜ್ರ ಸಿಕ್ಕಿದೆ, ನಾನು ಆಕ್ಚುಲಿ ಬ್ರೋಕನ್ ಗ್ಲಾಸಸ್, ಮುರಿದ ಗ್ಲಾಸ್ನ ಹಿಂದೆ ಹೊಡ್ತಾ ಇದ್ದೆ. ಅಂದ್ರೆ ತನ್ನ ತಂದೆ ಬಿಡಿ ತಾತನಿಂದಕ್ಕಿಂತ ದೊಡ್ಡದಾದ ಸಾಮ್ರಾಜ್ಯವನ್ನು ಪಡೆಯುವಂತ ಆಸೆ, ಅದು ಬ್ರೋಕನ್ ಗ್ಲಾಸಸ್. ಆದ್ರೆ ನನಗೆ ಇಂದು ಭಗವಂತ ನೀನೇ ಸಿಕ್ಕಿದ್ಯಾ, ವಜ್ರ ಸಿಕ್ಕಿದೆ ಅಂತ. ಆದ್ರೆ ಭಗವಂತ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಿದ್ದೆ. ಇವತ್ತು ಕೂಡ ಧ್ರುವ ಕೊಟ್ಟಿದ್ದಾನೆ. ಅಂದ್ರೆ ಆ ಮೋಡ ಪ್ಯಾಷನ್ ಇರಬಾರದು. ಅದೇ ರೀತಿ ಇಲ್ಲಿ ಪೃಥು ಮಹಾರಾಜರದು ಮುಂದಕ್ಕೆ ನಾವು ನೋಡ್ತೇವೆ ಯಾವ ರೀತಿ ಪೃಥು ಮಹಾರಾಜರು ಯಜ್ಞ ಮಾಡಿದಾಗ ಇಂದ್ರ ಬೇರೆ ಬೇರೆ ರೀತಿಯಲ್ಲಿ ಆ ಒಂದು ಯಜ್ಞವನ್ನ ನಿಲ್ಲಿಸೋಕೆ ಪ್ರಯತ್ನ ಪಡ್ತಾರೆ. ಆದರೆ ಕೊನೆಗೆ ಯಾವಾಗ ಬ್ರಹ್ಮದೇವರು ವಿಷ್ಣುದೇವರು ಬಂದು ಪೃಥ್ವಿರ್ಥ ಹೇಳ್ತಾರೆ, ಬೇಡ ಮಾಡಬೇಡ ಅಂತ ಸಂಪೂರ್ಣವಾಗಿ ಶರಣಾಗ್ತಾ ಇರ್ತಾರೆ. ನೀವೇನು ಹೇಳ್ತೀರೋ ಆ ರೀತಿ ಮಾಡ್ತೇನೆ ಅಂತ. ಇದು ಒಬ್ಬ ಉತ್ತಮ ಭಕ್ತನ, ಅದು ಮೋಡ್ ಆಫ್ ಗುಡ್ನೆಸ್, ಅಥವಾ ಸತ್ವಗುಣದ ಭಕ್ತಿ. ನಾವು ಏನೇ ಮಾಡುವುದು, ಮತ್ತೊಬ್ಬರು ಅಥವಾ ನನ್ನ ಹಿರಿಯರು ಏನು ಹೇಳ್ತಾರೆ ಅವರ ಅನತಿ ಮೇಲೆ ನಡೆಯುವುದು, ಅದು ಮೋಡ್ ಆಫ್ ಗುಡ್ನೆಸ್. ಇಲ್ಲದಿದ್ದರೆ ಸಮಾಜದಲ್ಲಿ ನಾವು ಪ್ರಚಾರ ಮಾಡಬಹುದು. ಆ ಒಂದು ಗುಲಾಬ್ ಜಾಮ್ ಸರ್ವ್ ಮಾಡುವ ಸ್ಪೂನ್ ತರ ನಾನು ಕೊಡುವಂತ ಭಕ್ತಿ ಶುದ್ಧ ಮತ್ತು ಅದು ಉತ್ತಮವಾದದ್ದೇ. ಗುಲಾಬ್ ಜಾಮ್ ಚೆನ್ನಾಗೇ ಇದೆ, ರುಚಿಕರವೂ ಇದೆ, ಸ್ವಾದ್ಯವೂ ಇದೆ, ಪರಿಮಳವೂ ಇದೆ. ಆದರೆ ಆ ಸ್ಪೂನ್ ಮಾತ್ರ ನಾನು ಅದಕ್ಕೆ ಆ ಸ್ಪೂನ್ ನಲ್ಲಿ ನಾನು ಬದಲಾವಣೆ ಆಗಲ್ಲ, ನಾನು ಕೂಡ ಬದಲಾವಣೆ ಆಗಬೇಕು. ಯಾಕೆಂದರೆ ಒಬ್ಬ ನಾಯಕನಾಗಿ, ಶಿಲ ಪ್ರಭುಪಾದರ ಅನುಗನಾಗಿ, ಒಬ್ಬ ಭಕ್ತ ವಿಶ್ವ ಲೀಡರು ಅಥವಾ ಯಾವುದೇ ಒಂದು ಸೆಂಟರ್ನ ಒಬ್ಬ ಪ್ರಚಾರಕನಾಗಿ ನನ್ನ ಕರ್ತವ್ಯ ಅದು. ಅದಾಗದಿದ್ದರೆ ನಾನು ಆ ಸ್ಪೂನ್ ತೆಗೆದು ವಾಶ್ ಮಾಡಿದಾಗ ಅದೇ ರೀತಿ ಇರ್ತೇನೆ. ಆ ರೀತಿ ಆಗ್ಬಾರದು. ಒಂದ್ ಕಡೆ ನಮ್ಮ ಜಗಶಾಶ್ ಪ್ರಭು ಹೇಳ್ತಾರೆ, ಒಬ್ಬ ತುಂಬಾ ಚೆನ್ನಾಗಿ ಪ್ರವಚನ ಮಾಡಿದವನು, ಆ ದೇವಸ್ಥಾನದ ಎಲ್ಲಾ ಭಕ್ತರು ಗೋಲೋಕ ಹೋಗ್ತಾರೆ, ಆದರೆ ಅವನು ಮಾತ್ರ ಇಲ್ಲೇ ಇರ್ತಾನೆ. ಯಾಕೆಂದ್ರೆ ಅವನ ಬದಲಾವಣೆ ಆಗಿಲ್ಲ. ಅದು ಆಗ್ಬೇಕು. ಹರಿಹರ ಪ್ರಭು ಹೇಳಿದಾಗೆ, ಫಿಲಾಸಫಿ ಫಾರ್ ಲಿವಿಂಗ್, ಲೈಫ್ ಇಸ್ ಫಾರ್ ರೀಚಿಂಗ್ ಅಂತ. ಅದನ್ನ ಅರ್ಥ ಮಾಡ್ಬೇಕು ನಾವು. ಇಲ್ಲದ್ರೆ ಸಮಾಜದಲ್ಲಿ ಎಲ್ಲಾ ರೀತಿಯ ಸಮಸ್ಯೆ ಇದೆ. ಯಾಕೆಂದ್ರೆ ಕೆಲವೊಮ್ಮೆ ನಮ್ಗೆ ಅನಿಸ್ಬೋದು ಕೃಷ್ಣ ಭಕ್ತಿಯ ತುಂಬಾ ಕಷ್ಟ ಅಂತ. ಹೌದು, ಕೆಲವೊಮ್ಮೆ ಕೃಷ್ಣ ಭಕ್ತಿ ಕಷ್ಟ. ನಮ್ಗೆ ಕೃಷ್ಣ ಭಕ್ತಿಗೆ ಬರುವ ಮೊದಲು ನಮ್ಗೆ ಅನಿಸ್ಬೋದು, ಸಮಾಜ ಆಕ್ಚುಲಿ ಹೊರಗೆ ಚೆನ್ನಾಗಿತ್ತು, ಇಲ್ಲಿಯೇ ಸಮಸ್ಯೆ ಜಾಸ್ತಿ ಇದೆ ಅಂತ ಕೆಲವೊಮ್ಮೆ ಅನಿಸ್ಬೋದು ನಮಗೆ. ಹೌದು ಕೂಡ, ಪರಸ್ಪರ ಅಸಹಕಾರ ಇದೆ, ಅಥವಾ ಪರಸ್ಪರ ಏನೋ ಸಮಸ್ಯೆಗಳಿದೆ. ಆದರೆ ಅರ್ಥ ಮಾಡಬೇಕು, ಕೃಷ್ಣ ಭಕ್ತಿ ಕೆಲವೊಮ್ಮೆ ಕಷ್ಟವಾಗಿರಬಹುದು, ಆದರೆ ಹೊರಗಿನ ಜೀವನ ಅಸಾಧ್ಯವೇ. ಪ್ರಭುಪಾದರು ಹೇಳ್ತಾರೆ, ಕೃಷ್ಣ ಕಾನ್ಶಿಯಸ್ ಮೇ ಬಿ ಡಿಫಿಕಲ್ಟ್, ಬಟ್ ಮೆಟೀರಿಯಲ್ ಲೈಫ್ ಇಸ್ ಇಂಪಾಸಿಬಲ್ ಅಂತ. ಅದನ್ನ ನಾನು ಅರ್ಥ ಮಾಡಬೇಕು. ಯಾವ ರೀತಿ ನಾನು ಆ ಒಂದು ಕಾವಲಿ ಅದಲ್ಲಿ ಗೋಬಿ ಫ್ರೈ ಮಾಡೋದು, ನಾನಲ್ಲಿ ಫ್ರೈ ಆಗ್ತಾ ಇರಬಹುದು, ಆದರೆ ಹೊರಗೆ ಹಾರಿದರೆ ಇನ್ನೂ ಬೆಂಕಿನೇ. ಆ ಬೆಂಕಿಯಿಂದ ಹೊರಗೆ ಬರೋಕೆ ನಾನು ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಭೌತಿಕ ಜಗತ್ತು ಇನ್ನೂ ಅಸಾಧ್ಯವೇ, ಇಂಪಾಸಿಬಲ್. ಅದರಿಂದ ನಾನು ಹೊರಗೆ ಬರಬೇಕಿದ್ರೆ ನನ್ನ ಜೀವನದಲ್ಲಿ ಕೂಡ ಅದು ಬದಲಾವಣೆ ಆಗಬೇಕು. ಅದಕ್ಕೆ ಇಲ್ಲಿ ಈ 4-5 ಶ್ಲೋಕದಲ್ಲಿ ಭೂದೇವಿ ಹೇಳ್ತಾರೆ, ನಾವು ಭಗವಂತನಿಗೆ ಯಾವ ರೀತಿ ಆಗುತ್ತೇವೋ ಅದೇ ರೀತಿ ಭೂದೇವಿ ಪೃಥು ಮಹಾರಾಜರಿಗೆ ಶರಣಾಗತಾಗ್ತಾಳೆ. ನನ್ನ ರಕ್ಷಣೆ ಮಾಡೋದು ನಿನ್ನ ಕರ್ತವ್ಯ. ಅದೇ ರೀತಿ ನಾವು ಕೂಡ ಭಗವಂತನಿಗೆ ಶರಣಾಗತರಾಗಿ ಭಗವಂತನ ಶರಣಾಗತಿಯನ್ನು ಪಡೆದು ನಾನು ಮಾಡುವಂತಹ ಪ್ರತಿಯೊಂದು ಕಾರ್ಯ ಕೂಡ ಭಗವಂತ ನಿನ್ನ ತೃಪ್ತಿಗೋಸ್ಕರ ಮಾಡ್ತೇನೆ, ಆ ಭಾವನೆಯಲ್ಲಿ ನಾನು ಯಾವುದೇ ಕಾರ್ಯ ಮಾಡಿದಾಗ ಅದು ನಿಜವಾದ ಭಕ್ತಿ ಆಗುತ್ತೆ. ಅನ್ಯಾಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತಂ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿರುತ್ತಮ್. ಉಪಗೋಸ್ವಾಮಿಗಳು ಬರೀತಾರೆ, ಯಾವುದೇ ರೀತಿಯ ಅಭಿಲಾಷೆ ಇಲ್ಲದೆ, ಯಾವ ರೀತಿಯ ಆಸೆ ಆಕಾಂಕ್ಷೆಗಳಿಲ್ಲದೆ
ಎಲ್ಲ ಯಾವುದೇ ಜ್ಞಾನ ಕರ್ಮಗಳ ಯಾವ ದ್ವಂದ್ವಗಳಿಂದಿಲ್ಲದೆ ಅನುಕೂಲೇನ ಕೃಷ್ಣ ಅನುಶೀಲನಂ, ಭಗವಂತನಿಗೆ ಏನು ಬೇಕು, ಭಗವಂತ ಏನು ಹೇಳಿದನು ಅದು ಮಾಡುವುದು ಒಬ್ಬ ಭಕ್ತನಾದವನ, ಒಬ್ಬ ನಾಯಕನಾದವನ ಕರ್ತವ್ಯ. ಇಲ್ಲದರೆ ಇಲ್ಲಿ ಹೇಳಿದಾಗೆ ನಾವು ನಮ್ಮ ಕರ್ತವ್ಯದಲ್ಲಿ ನಾವು ತಪ್ಪಾಗಬಹುದು, ಅಥವಾ ಇಲ್ಲಿ ಪೃಥು ಮಹಾರಾಜರಿಗೆ ಹೇಳಿದಾಗೆ ಆ ರೀತಿ ನಾನು ಕೂಡ ನನ್ನ ಕರ್ತವ್ಯದಲ್ಲಿ ಚ್ಯುತಿ ಪಡೆದಾಗ ಅದಕ್ಕೆ ನಾನೇ ಕಾರಣ ಆಗ್ತೇನೆ. ನೋಡಿ, ನಾವು ಪ್ರಚಾರ ಮಾಡಬೇಕು, ಆದರೆ ಅಲ್ಲಿ ಅಪರಾಧ ಕೂಡ ಆಗದಾಗೆ ನೋಡ್ಕೋಬೇಕು. ಕೆಲವೊಮ್ಮೆ ಪ್ರಚಾರ ಮಾಡುವ ಉದ್ವೇಗ ಅಥವಾ ಒಂದು ಅಂತ ಹೇಳ್ತಾರೆ ಆ ಸ್ಪಿರಿಟ್ ಅಲ್ಲಿ ನಾನು ಅಪರಾಧಕ್ಕೆ ಮತ್ತೊಬ್ಬರಿಗೆ ಅಪರಾಧ ಮಾಡುವಂತ ಆ ಪರಿಸ್ಥಿತಿ ಅಂತ ಅಂದ್ಕೊಳ್ಬಾರ್ದು. ಇಲ್ಲಿ ನನ್ನ ಬುದ್ಧಿವಂತಿಕೆಯನ್ನು ನಾನು ಉಪಯೋಗಿಸ್ಬೇಕು. ಕೆಲವೊಮ್ಮೆ ಪ್ರಚಾರದಲ್ಲಿ ನಮಗೆ ಒಂದು ರಜೋಗುಣ ಬೇಕು. ಯಾಕೆಂದ್ರೆ ಯಾವುದೇ ಒಂದು ಸಪೋಸ್ ನಾ ಈಗ ಮುಂದಕ್ಕೆ ಗೌರವ ಪೂರ್ಣಿಮೆ ಬರ್ತಾ ಉಂಟು, ಆ ಒಂದು ಪ್ರಚಾರ ಆಗ್ಬೇಕು, ಅಥವಾ ಚೈತನ್ಯ ಮಹಾಪ್ರಭುಗಳ ಆ ಒಂದು ಆವಿರ್ಭಾವ ದಿವಸ ಅಥವಾ ಅವರು ಅವತರಿಸಿದ ದಿವಸವನ್ನು ನಾವು ಪ್ರಚಾರ ಮಾಡಬೇಕೆಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಬೇಕು, ಅದಕ್ಕೆ ಬೇಕಾದ ಪ್ರಚಾರ ಆಗ್ಬೇಕು. ಅಲ್ಲಿ ಸ್ವಲ್ಪ ಮೋಡ್ ಆಫ್ ಪ್ಯಾಷನ್ ಬೇಕು. ಆದರೆ ಆ ಪ್ಯಾಷನ್ ಉದ್ದೇಶ ಭಗವಂತನ ತೃಪ್ತಿ ಮಾಡುವುದು, ಭಗವಂತನ ಸೇವೆ ಮಾಡುವುದು. ಇಲ್ಲದಿದ್ದರೆ ಅಲ್ಲಿ ನನ್ನನ್ನು ನಾನು ತೋರಿಸೋಕ್ಕೋಸ್ಕರ ಅಥವಾ ನನ್ನನ್ನ ಮುಂದೆ ಇಡೋದಕ್ಕೋಸ್ಕರ ನಾನು ಮಾಡಿದಾಗ ಅಲ್ಲಿ ನನ್ನ ಅವನತಿ ಶುರುವಾಗುತ್ತೆ. ಅದನ್ನ ನಾನು ಅರ್ಥ ಮಾಡಬೇಕು. ಇಲ್ಲಿ ಹೇಳಿದಾಗೆ ಬೇರೆ ಬೇರೆ ಉದಾಹರಣೆ ಕೊಡ್ಬೋದು ಶಾಸ್ತ್ರದಲ್ಲಿ. ಯಾವ ರೀತಿ ಹರಿದಾಸ್ ಠಾಕೂರ್ ಆಗಲಿ, ಹರಿದಾಸ್ ಠಾಕೂರು ಯಾವುದೇ ಒಂದು ಹಿನ್ನೆಲೆ ನೋಡಿದರೆ ಒಬ್ಬ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದವರು ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ಅಥವಾ ವೈಷ್ಣವ ಕುಟುಂಬದಲ್ಲಿ ಹುಟ್ಟಿದವರಲ್ಲ. ಆದರೆ ಯಾವಾಗ ಆ ಭಗವಂತನ ನಾಮವನ್ನ ತಗೊಂಡ್ರೆ ಸಮಾಜದ ಎಲ್ಲರಿಗೂ ಆ ಒಂದು ಹಸಿವಿತ್ತು, ಭಗವಂತ ನಾಮ ಜಪ ಮಾಡಬೇಕು, ಅದನ್ನ ಪ್ರಚಾರ ಮಾಡಿದರು ಅವರು. ಶಿಲ ಪ್ರಭುಪಾದರು ಕೂಡ ಅದೇ ಮಾಡಿದ್ದು. ಆ ಪಾಶ್ಚಾತ್ಯ ದೇಶಕ್ಕೆ ಅಮೆರಿಕ ಹೋಗಿ ಅಲ್ಲಿದೆ ಜನರಿಗೆ ಅವರ ನಿಜವಾದ ಹಸಿವು ಅದೇ ಆಗಿತ್ತು. ಅವ್ರ ಹಿಪ್ಪಿಗಳಾದ್ದು ಅವರಲ್ಲಿ ದುಡ್ಡಿಲ್ಲದಕ್ಕೋಸ್ಕರ ಅಲ್ಲ, ಅವರ ಸಂಪತ್ತಿಲ್ಲದಕ್ಕೋಸ್ಕರ ಅಲ್ಲ, ಜ್ಞಾನ ಇಲ್ಲದಕ್ಕೋಸ್ಕರ ಅಲ್ಲ, ಎಲ್ಲವಿತ್ತು. ಅವರು ಎಲ್ಲ ಬೇಕಾದ ವ್ಯವಸ್ಥೆ ಇತ್ತು. ಆದರೆ ಅವ್ರ ನಿಜವಾದ ಹಸಿವನ್ನ ನೀವರಿಸುವವರು ಯಾರಿರ್ಲಿಲ್ಲ. ಅವ್ರ ನಿಜವಾದ ಹಸಿವು ಅದೇ ಇತ್ತು. ಅಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಶೀಲ ಪ್ರಭುಪಾದರು ಆ ಹಿಪ್ಪಿಗಳನ್ನ ಹ್ಯಾಪಿಗಳಾಗಿ ಮಾಡಿದರು. ಆಗಿನ ಕಾಲದಲ್ಲಿ ಅಲ್ಲಿನ ಆ ಪೊಲೀಸ್ ಕಮಿಷನರು ಪ್ರಭುಪಾದರಿಗೆ ಹೇಳ್ತಾರಂತೆ, ನಾನು ಹಲವಾರು ವರ್ಷಗಳಿಂದ ಹಿಪ್ಪಿಗಳನ್ನ ಒಂದು ನಿಲ್ಲಿಸೋಕೆ ಪ್ರಯತ್ನ ಪಟ್ಟೆ, ಆಗಿಲ್ಲ, ಆದರೆ ನೀವು ಅದನ್ನ ಮಾಡಿಬಿಟ್ರಿ ಅಂತ. ಯಾಕೆಂದರೆ ಅಲ್ಲಿ ಶಿಲ ಪ್ರಭುಪಾದರ ಉದ್ದೇಶ ಚೆನ್ನಾಗಿತ್ತು. ಶಿಲ ಪ್ರಭುಪಾದರ ಹೃದಯದಲ್ಲಿ ಶುದ್ಧತೆ ಇತ್ತು, ಕೃಷ್ಣ ಭಕ್ತಿ ಇತ್ತು. ಅದೇ ರೀತಿ ಜೋಹಾನಸ್ಬರ್ಗ್ ಅಲ್ಲಿ ಅಲ್ಲಿನ ಆಗಿನ ಪ್ರೆಸಿಡೆಂಟ್ ಆಗಿದ್ದಂತ ನೆಲ್ಸನ್ ಮಂಡೇಲಾ ಅವರು ನಮ್ಮ ಇಸ್ಕಾನ್ ದೇವಸ್ಥಾನಕ್ಕೆ ಬರ್ತಾರಂತ. ಬಂದು ಅಲ್ಲಿ ನೋಡ್ತಾರೆ, ಅಲ್ಲಿ ಕಪ್ಪಿನವರು ಬೆಲ್ಲಿನವರು ಅಂದರೆ ಆಫ್ರಿಕನ್ಸ್, ಅಮೆರಿಕನ್ಸ್, ಯುರೋಪಿಯನ್ಸ್, ಇಂಡಿಯನ್ಸ್ ಎಲ್ಲರೂ ಒಟ್ಟಿಗೆ ಹಾಡುತ್ತಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಮತ್ತೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ನೆಲ್ಸನ್ ಮಂಡೇಲಾ ಹೇಳ್ತಾರಂತೆ, ನಾನು 45 ವರ್ಷ ಜೈಲಿಗೆ ಹೋದೆ, ಯಾಕೆಂದ್ರೆ ಈ ಕಪ್ಪನವರನ್ನು ಬೆಲ್ಲಿನವರನ್ನು ಬ್ಲ್ಯಾಕ್ ಅಂಡ್ ವೈಟ್ ಒಟ್ಟಿಗೆ ಮಾಡಬೇಕು ಅಂತ. ಆದ್ರೆ ನಾನು ಸೋತು ಹೋದೆ, ನನ್ನಿಂದ ಆಗಿಲ್ಲ. ಆದರೆ ದಿಸ್ ಓಲ್ಡ್ ಮ್ಯಾನ್ ಡಿಡ್ ಇಟ್ ವಿದಿನ್ ಫ್ಯೂ ಮಂತ್ಸ್ ಅಂತ. ಅಂದ್ರೆ ಇವರು ಶಿಲ ಪ್ರಭುಪಾದರು ಕೆಲವೇ ತಿಂಗಳಲ್ಲಿ ಮಾಡಿಬಿಟ್ರು ಅಂತ. ಯಾಕೆ ಆಯ್ತು ಅಂದ್ರೆ ಅಲ್ಲಿ ಶಿಲ ಪ್ರಭುಪಾದರ ಶುದ್ಧತೆ ಇತ್ತು, ಶಿಲ ಪ್ರಭುಪಾದಲ್ಲಿ ಕೃಷ್ಣ ಭಕ್ತಿ ಇತ್ತು. ತನಗೋಸ್ಕರ ಅವರಿಗೆ ಏನು ಬೇಕಾಗಿರ್ಲಿಲ್ಲ. ಶಿಲ ಪ್ರಭುಪಾದರು ಹೈದರಾಬಾದಲ್ಲಿ ಒಂದ್ಸಲ ಒಂದು ಪ್ರವಚನ ಕೊಡ್ತಾ ಇರುವಾಗ ಒಬ್ರು ಕೇಳ್ತಾ ಇದ್ದಾರೆ, ಸ್ವಾಮೀಜಿ, ವೈ ಆರ್ ಬಿಲ್ಡಿಂಗ್ ಸೋ ಮೆನಿ ಟೆಂಪಲ್ಸ್, ವಿ ಹ್ಯಾವ್ ಸೋ ಮೆನಿ ಟೆಂಪಲ್ಸ್, ವೈ ಆರ್ ನಾಟ್ ರಿನೋವೇಟಿಂಗ್, ನೀವು ಇಷ್ಟೆಲ್ಲ ದೇವಸ್ಥಾನ ಯಾಕೆ ಕಟ್ತಾ ಇದ್ದೀರಾ, ಇದ್ದ ದೇವಸ್ಥಾನ ಯಾಕೆ ರಿನೋವೇಟ್ ಮಾಡ್ತಾ ಇಲ್ಲ ಅಂತ. ಆಗ ಪ್ರಭುಪಾದ ಹೇಳ್ತಾರೆ, ನಿಮ್ಮೆಲ್ಲ ದೇವಸ್ಥಾನದಲ್ಲಿ ಪ್ರಚಾರ ನಡೀತಾ ಇಲ್ಲ, ನನ್ನ ನಿಜವಾದ ಉದ್ದೇಶ ಪ್ರಚಾರ, ಕೃಷ್ಣ ಭಕ್ತಿಯ ಪ್ರಚಾರ ಮಾಡುವುದು. ಅಲ್ಲಿ ಪ್ರಚಾರ ಆಗ್ಬೇಕು, ಅದಕ್ಕೆಗೋಸ್ಕರ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ತಾ ಇದ್ದೇನೆ. ನನಗೆ
ಮಾರ್ಗದ ಬದಿಯಲ್ಲೋ ಅಥವಾ ಮರದ ಅಡಿಯಲ್ಲೋ ಕೂತು ನಾನು ನನ್ನ ಜಪ ಮಾಡಿಯೇನು, ಆದರೆ ನೀನು ಬರ್ತೀಯಲ್ಲಿ ಅಂತ. ಯಾಕಂದ್ರೆ ಸಮಾಜದವರು ಬರಬೇಕಿದ್ದರೆ ಅವರಿಗೆ ನಿಜವಾದ ಬೇಕಾದ ವ್ಯವಸ್ಥೆ ಮಾಡುವುದು ಕರ್ತವ್ಯ. ಅದಕ್ಕೋಸ್ಕರ ದೇವಸ್ಥಾನ ಕಟ್ಟಿದ್ದೇನೆ ಅಂತ. ಎಂದರೆ ಪ್ರಚಾರ ಮಾಡುವಾಗ ಅಲ್ಲಿ ತನಗೋಸ್ಕರ ಮಾಡಿಲ್ಲ ಅವರು. ಎಲ್ಲಿ ಹೋದರೂ ಕೂಡ ತನಗೋಸ್ಕರ ಮಾಡದೆ ಪ್ರಚಾರಕ್ಕೋಸ್ಕರ, ಕೃಷ್ಣ ಭಕ್ತಿ ಕೊಡೋದೋಸ್ಕರ ಏನು ವ್ಯವಸ್ಥೆ ಮಾಡಬೇಕು ಅದನ್ನ ನಾವು ಮಾಡ್ತಾ ಹೋದಾಗ ಅದು ಒಬ್ಬ ಉತ್ತಮ ನಾಯಕನಾಗಿತ್ತು. ಶಿಲ ಪ್ರಭುಪಾದರಾಗಿ, ಶಿಲ ಪ್ರಭುಪಾದರ ಶಿಷ್ಯರಾಗಿ ನನ್ನೆಲ್ಲರ ಕರ್ತವ್ಯ ಅದಾಗಿತ್ತು. ಇಲ್ಲದಿದ್ದರೆ ನಾವು ಕೂಡ ಕೆಲವೊಮ್ಮೆ ಪ್ರಚಾರ ಮಾಡುವ ಆ ಒಂದು ಉತ್ಸಾಹದಲ್ಲಿ ಕೆಲವೊಂದು ತಪ್ಪು ಕೂಡ ಮಾಡ್ತೇವೆ. ಅದನ್ನು ಕೂಡ ಭಗವದ್ಗೀತೆಯ ಆಧಾರದಲ್ಲಿ ಮತ್ತು ನಮ್ಮ ಹಿರಿಯರ ನಿರ್ದೇಶನದಲ್ಲಿ ನಾವು ಸರಿಪಡೋಕೆ ಪ್ರಯತ್ನ ಪಡಬೇಕು. ಇಲ್ಲದಿದ್ದರೆ ನಾವು ಕೂಡ ಕೆಲವೊಮ್ಮೆ ಭಕ್ತಿಯ ನೆಪದಲ್ಲಿ ಜಾಸ್ತಿ ಇಂದ್ರವೃತ್ತಿ ಮಾಡುವಂತಹ ಪರಿಸ್ಥಿತಿ ಕೂಡ ಬರುತ್ತೆ. ಅದನ್ನು ಕೂಡ ನಾನು ಅಂದ್ರೆ ಕಂಟ್ರೋಲ್ ಮಾಡಬೇಕು. ಚೆಕ್ ಲಿಸ್ಟ್ ಇರಬೇಕು ನನ್ನ ಹತ್ರ, ನಾನು ಎಲ್ಲಿ ತಪ್ಪು ಮಾಡ್ತಿದ್ದೇನೆ. ಅದಕ್ಕೆ ನೋಡಿ ಆಚಾರ್ಯ ಹೇಳ್ತಾರೆ, ಯಾವಾಗ್ಲೂ ನಾನು ಮತ್ತೊಬ್ಬರ ಭಕ್ತರ CCTVಯಲ್ಲಿ ಇರಬೇಕು ಅಂತ. ಇಲ್ಲದಿದ್ದರೆ ತಪ್ಪು ಮಾಡೋ ಚಾನ್ಸಸ್ ಇದೆ. ಕೆಲವೊಮ್ಮೆ ಭಕ್ತರಿಗೆ ಇಂದ್ರವೃತ್ತಿ ಮಾಡುವಂತಹ ಜಾಸ್ತಿ ಅವಕಾಶ ಇಲ್ಲ, ಆದರೆ ಕೆಲವೊಮ್ಮೆ ಪ್ರಸಾದ ತಿನ್ನುವುದು ಸ್ವಲ್ಪ ಜಾಸ್ತಿ ಇರುತ್ತೆ. ನಾನು ಭಕ್ತಿಗೆ ಬಂದದ್ದೇ ಪ್ರಸಾದಕ್ಕೋಸ್ಕರ, ತಿನ್ನೋದಕ್ಕೋಸ್ಕರನೇ ಬರ್ತಾ ಇದ್ದೇನೆ. ಅದಕ್ಕೆ ಜೋಕ್ಸ್ ಆಗಿರ್ಬೋದು. ಹೇಳ್ತಾರೆ ನೋಡಿ, ದಿನದಲ್ಲಿ ಒಮ್ಮೆ ತಿನ್ನುವವನು ಯೋಗಿ, ದಿನದಲ್ಲಿ 2 ಬಾರಿ ತಿನ್ನುವವನು ಭೋಗಿ, ದಿನದಲ್ಲಿ 3 ಬಾರಿ ತಿನ್ನುವವನು ರೋಗಿ. ನನ್ನಂಥ 4 ಬಾರಿ ತಿನ್ನುವರು 5 ಬಾರಿ ತಿನ್ನುವರು ಏನು ಅಂತ ನೀವು ಹೇಳ್ತೀರಾ? ಯಾರು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಹೇಳ್ತಾರೆ ಮೇಲೆ ಹೋಗಿ ಅಂತ. ಅಂದ್ರೆ 4 ಬಾರಿ 5 ಬಾರಿ ತಿನ್ನುವವನಿಗೆ ಇಲ್ಲಿ ಯಾವ್ದು ಜಾಗ ಇಲ್ಲ, ಮೇಲೆ ಹೋಗಿ ಅಂತ. ಅಂದ್ರೆ ನಾವುಗಳು ಯೋಗಿಗಳಾಗೋಕ್ಕೆ ಪ್ರಯತ್ನ ಪಡಬೇಕು, ಭೋಗಿಗಳಾಗಬಾರದು ಅಥವಾ ರೋಗಿಗಳಾಗಬಾರದು. ಯಾಕೆಂದರೆ ಈ ದೇಹವನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ ಕೃಷ್ಣ ಭಕ್ತಿಗೆ ಉಪಯೋಗ ಮಾಡೋದಕ್ಕೆ. ಅದನ್ನು ಬಿಟ್ಟು ನಾನು ಸಂಪೂರ್ಣ ಇಂದ್ರವೃತ್ತಿಯಲ್ಲಿ ಇರಬಾರದು. ಅದರ ಅರ್ಥ ದೇಹವನ್ನ ನೋಡ್ಕೋಬಾರ್ದು ಅಂತ ಅಲ್ಲ. ದೇಹ ಬೇಕು ನಮ್ಗೆ, ಯಾಕೆಂದ್ರೆ ಭಗವಂತ ಈ ದೇಹ ಕೊಟ್ಟದ್ದು ಕೃಷ್ಣ ಭಕ್ತಿ ಪ್ರಚಾರ ಮಾಡೋಕ್ಕೋಸ್ಕರನೇ ಕೊಟ್ಟಿದ್ದಾನೆ, ಅಥವಾ ಕೃಷ್ಣನ ಸೇವೆ ಮಾಡೋದಕ್ಕೋಸ್ಕರನೇ ಕೊಟ್ಟಿದ್ದಾನೆ. ದೇಹ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ, ಆದರೆ ಇಂದ್ರವೃತ್ತಿ ಮಾತ್ರ ಮಾಡುವುದು ಅದು ನಮ್ಮ ಕರ್ತವ್ಯ ಅಲ್ಲ. ಇಲ್ಲಿ ನಾನು ವ್ಯತ್ಯಾಸ ಮಾಡಬೇಕು. ನಾನು ಯೋಗಿ, ಯಾವ ರೀತಿ ಕೃಷ್ಣ ಕೂಡ ಹೇಳ್ತಾನೆ ಅರ್ಜುನನಿಗೆ, ನೀನು ಯೋಗಿಯಾಗು, ಯೋಗಿನಾಮಪ ಸರ್ವೇಶು, ನೀನು ಯೋಗಿಯಾಗು. ಆದರೆ ಆ ಯೋಗಿ ಮತ್ತು ಭೋಗಿಗಳ ಮಧ್ಯೆ ನಾನು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಎಲ್ಲಿ ಎಷ್ಟು ತಿನ್ನಬೇಕು, ಯುಕ್ತಾಹಾರ ವ್ಯವಹಾರ ಎರಡು ಕೂಡ ನೋಡಿಕೊಂಡು ಸಮತೋಲನದಲ್ಲಿ ಇರಬೇಕು. ಪ್ರಸಾದ ಸ್ವೀಕರಿಸಬೇಕು, ಎಷ್ಟು ಬೇಕಷ್ಟೇ. ಇದೆಲ್ಲ ಆಗ್ಬೇಕಿದ್ರೆ, ನಮಗೆ ನಿಜವಾದ ಸಮಸ್ಯೆ ಪರಿಹಾರ ಆಗ್ಬೇಕಿದ್ರೆ ನಮ್ಮ ಶ್ರವಣ ಜಾಸ್ತಿ ಆಗಬೇಕು. ಒಂದ್ ಕಡೆ ನಮ್ಮ ತಿರುಪತಿ ದೇವಸ್ಥಾನದ ಅಧ್ಯಕ್ಷರಾದಂಥ ರೇವತಿ ರಮಣ ಪ್ರಭು, ಈಗಿನ ಅವರು ದೀಕ್ಷಾ ಗುರುಗಳು ಕೂಡ, ಅವರು ಹೇಳ್ತಾರೆ, ಒಬ್ಬ ಭಕ್ತನ ಎಲ್ಲಾ ಸಮಸ್ಯೆಗೆ ಕಾರಣ ನಾಟ್ ಹಿಯರಿಂಗ್ ಪ್ರಾಪರ್ಲಿ. ದ ರಿಯಲ್ ಕಾಸ್ ಆಫ್ ಮೈ ಲೈಫ್ ಈಸ್ ನಾಟ್ ಹಿಯರಿಂಗ್ ಪ್ರಾಪರ್ಲಿ ಅಂತ ಹೇಳ್ತಾರೆ. ಅಂದ್ರೆ ಭಾಗವತಮಾಗಲಿ ಭಗವದ್ಗೀತೆ ಆಗಲಿ ಅಥವಾ ಹರಿನಾಮವನ್ನಾಗ್ಲಿ ನಾನು ಸರಿಯಾಗಿ ಶ್ರವಣ ಮಾಡಿಲ್ಲ, ಅದೇ ಕಾರಣ ಅಂತ. ಹಾಗೆ ಹೇಳ್ಬೋದು, ಈಗ ನಾನು ಚೆನ್ನಾಗಿ ಶ್ರವಣ ಮಾಡ್ತಿದ್ದೇನಲ್ಲ ಅಂತ, ಯಾಕೆ ಸಮಸ್ಯೆ ಬಂತು ಅಂತ. ನಾನು ಆ ಶ್ರವಣ ಹಿಂದಿನ ಜನ್ಮದಲ್ಲಿ ಮಾಡದಿರಬಹುದು, ಅದಕ್ಕೋಸ್ಕರ ಕಷ್ಟಪಡ್ತಿದ್ದೇನೆ. ಎಂದರೆ ನಾನು ಎಲ್ಲಿ ಹರಿನಾಮವನ್ನು ಸರಿಯಾಗಿ ಶ್ರವಣ ಮಾಡಿಲ್ವೋ, ಎಲ್ಲಿ ಭಾಗವತವನ್ನು ಶ್ರವಣ ಮಾಡಿಲ್ವೋ, ಎಲ್ಲಿ ಭಗವದ್ಗೀತೆಯನ್ನು ಸರಿಯಾಗಿ ಶ್ರವಣ ಮಾಡಿಲ್ವೋ, ಅದಕ್ಕೆ ಇಂದಿನ ಈ ಪರಿಸ್ಥಿತಿ ಬಂದಿದೆ ಅಂತ. ನಾವು ಕೆಲವೊಮ್ಮೆ ಭಾಗವತಂ ಕೇಳ್ತೀವಿ, ಆದ್ರೆ ನಿಜವಾಗಿಯೂ ಶ್ರವಣ ಮಾಡ್ತೇವಾ, ನಿಜವಾಗಿ ಏಕಾಗ್ರತೆ ಇದೆಯೋ, ಅದನ್ನು ನಾನು ಅರ್ಥ ಮಾಡಬೇಕು. ನನ್ನ ಶ್ರವಣ ಚೆನ್ನಾಗಿದ್ದಾಗ, ಶ್ರವಣ ಅಂದ್ರೆ ಶ್ರೀಲ ಪ್ರಭುಪಾದರು ಯಾವ ರೀತಿ ತನ್ನ ಗುರುಗಳ ಮಾತಿಗೆ ಕೇಳೋಕೆ ಕಾಯ್ತಾ ಇದ್ರು. ನಮ್ಗೆಲ್ಲರಿಗೂ ಗೊತ್ತು, ವೃಂದಾವನದಲ್ಲಿ ಶ್ರೀಲ ಪ್ರಭುಪಾದರು ಹೋದಾಗ ಇತರ ಭಕ್ತಿ ಸಿದ್ಧಾಂತ ಠಾಕೂರ್ ಅವರ ಶಿಷ್ಯರು ದೇವಸ್ಥಾನ ಪರಿಕ್ರಮಕ್ಕೆ ಹೋದರು. ಆದರೆ ಶ್ರೀಲ ಪ್ರಭುಪಾದರು ಆಗಿನ ಅಭಯಚರಣ ತನ್ನ ಗುರು ಮಹಾರಾಜರ ಭಾಗವತಂ ಕೇಳೋಕೆ ಕೂತ್ಕೊಂಡ್ರು.
ಅಲ್ಲಿ ಇದರ ಬ್ರಹ್ಮಚಾರಿ ಅಥವಾ ಸನ್ಯಾಸಿಗಳು ಬಂದಾಗ ಭಕ್ತ ಸಿದ್ಧಾರ್ಥ ಠಾಕೂರ್ ಹೇಳ್ತಾರೆ, ನಿಮ್ಮ ಐ ಮಸಾಜ್ ಮುಗೀತಾ ಅಂತ ಕೇಳ್ತಾರೆ. ಅಂದ್ರೆ ನಿನ್ನ ಗುರುವಾದವನು ಭಾಗವತ ಹೇಳುವಾಗ ನೀನು ದೇವರ ದರ್ಶನಕ್ಕೆ ಹೋಗಿದ್ಯಾ? ದೇವರನ್ನು ಹೇಗೆ ನೋಡ್ತೀಯ ನೀನು? ದೇವರನ್ನ ಕಣ್ಣಿನ ಮೂಲಕ ನೋಡಕ್ ಸಾಧ್ಯ ಇಲ್ಲ, ಕಿವಿಯ ಮೂಲಕ ನೋಡು ಅಂತ. ತನ್ನ ಗುರುವಿನ ಮಾತಿನ ಮೂಲಕ ದೇವರನ್ನು ನೋಡು. ಅದನ್ನ ನಾವು ಅರ್ಥ ಮಾಡಿದಾಗ ನನ್ನ ಜೀವನದಲ್ಲಿ ಕೂಡ ಆ ಬದಲಾವಣೆ ಆಗೋಕ್ಕೆ ಸಾಧ್ಯ ಉಂಟು. ಶ್ರೀಲ ಪ್ರಭುಪಾದರು ದೀಕ್ಷೆ ಕೊಡೋದಕ್ಕೆ ಹೋದಾಗ ಶ್ರೀ ಭಕ್ತಿ ಠಾಕೂರ್ ಹೇಳ್ತಾರೆ, ಐ ನೋ ದಿಸ್ ಬಾಯ್, ಯು ವಾಂಟ್ ಟು ಹಿಯರ್ ಅಂತ. ನನಗೆ ಈ ಹುಡುಗನ ಬಗ್ಗೆ ಗೊತ್ತು, ಅವರಿಗೆ ಕೇಳಬೇಕು, ಅವನ ದೀಕ್ಷೆ ಕೊಡ್ತೇನೆ, ಯಾವುದು ಕೇಳಿದ್ರು ಕೊಡ್ತೇನೆ ಅಂತ. ಅದೇ ರೀತಿ ನಾನು ಕೂಡ ಒಬ್ಬ ಭಕ್ತನಾಗಿ ಶ್ರವಣಕ್ಕೆ ನನ್ನ ಆದ್ಯತೆ ಕೊಡಬೇಕು. ಶ್ರವಣ ಅಂದರೆ ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಮಾತ್ರ ಮಾಡಿ ಸಾಲದು, ಅದನ್ನು ಮನನ ಮಾಡಬೇಕು. ಮನನ ಮಾಡಬೇಕು ಮತ್ತು ನಿಧಿಧ್ಯಾಸನ ಆಗ್ಬೇಕು. ಮತ್ತೆ ಆಕ್ಚುಲಿ ಹೇಳ್ತಾರೆ, ನಮ್ಮ ಭಾಗವತಂ ಕ್ಲಾಸ್ ಶುರುವಾಗುತ್ತೆ ಯಾವಾಗ? ಭಾಗವತ ಕ್ಲಾಸ್ ಮುಗಿದ ನಂತರ ಅಂತ. ಅಂದ್ರೆ ಭಾಗವತ ಕ್ಲಾಸ್ ಮುಗಿದ ನಂತರ ನಾನು ಅದರ ಬಗ್ಗೆ ಎಷ್ಟು ಮನನ ಮಾಡ್ತೇನ, ಎಷ್ಟು ನನ್ನ ಜೀವನದಲ್ಲಿ ಅಳವಡಿಸಕ್ಕೆ ಪ್ರಯತ್ನ ಪಡ್ತೇನ, ಅದು ನಿಜವಾದ ಭಾಗವತಂ ಕ್ಲಾಸ್. ಅದು ಆಗ್ಬೇಕು. ಶ್ರವಣ, ಮನನ, ನಿಧಿಧ್ಯಾಸನ. ಶ್ರೀಲ ವಿಶ್ವನಾಥ ಚಕ್ರ ಠಾಕೂರ್ ಅವರು ಹೇಳ್ತಾರೆ, ಶ್ರವಣ, ಮನನ, ನಿಧಿಧ್ಯಾಸನ ಮತ್ತು ಪ್ರಾರ್ಥನಾ ಅಂತ ಹೇಳ್ತಾರೆ. ಇದೆಲ್ಲ ಆಗ್ಬೇಕಿದ್ರೆ ಪ್ರಾರ್ಥನೆ ಕೊಡಬೇಕು, ಭಗವಂತನ ಕೃಪೆ ಬೇಕು, ಗುರುವಿನ ಕೃಪೆ ಬೇಕು, ಹಿರಿಯ ಭಕ್ತರ ಕೃಪೆ ಬೇಕು. ಇಲ್ಲದರೆ ಅದು ಸಾಧ್ಯ ಇಲ್ಲ. ಸೊ ಪ್ರಾರ್ಥನೆ ಬೇಕು, ನಿಧಿಧ್ಯಾಸನ ಆಗ್ಬೇಕು, ಮನನ ಆಗ್ಬೇಕು, ಶ್ರವಣ ಆಗ್ಬೇಕು. ಇದು ಎಲ್ಲವಾದಾಗ ನನಗೆ ಹೃದಯ ಪರಿವರ್ತನೆ ಆಗೋಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ನಾನು ಕೆಲವೊಮ್ಮೆ ಎಕ್ಸ್ಟರ್ನಲಿ ನಾನು ತೋರಿಸ್ತಾ ಇರ್ಬೋದು, ಆದರೆ ಇಂಟರ್ನಲಿ ನನ್ನ ಬದಲಾವಣೆ ಆಗಲ್ಲ. ಸೊ ಈ ಬದಲಾವಣೆ ಆಗುತ್ತಾ, ಅದನ್ನು ಆರಿಸಿದಾಗ ನಮ್ಗೆ ನಿಜವಾದ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಉಂಟು. ಇಲ್ಲದ್ರೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಸೊ ಕೊನೆಯದಾಗಿ ಹೇಳುವುದರೆ, ನಮ್ಮ ಜೀವನದಲ್ಲಿ ಕೂಡ ಹಲವಾರು ಸಮಸ್ಯೆಗಳು ಬರ್ಬೋದು. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇಲ್ಲಿ ಭೂದೇವಿ ಕೂಡ ಬೇಕಾದ ವ್ಯವಸ್ಥೆ ಮಾಡದಿರುವಾಗ ಪೃಥು ಮಹಾರಾಜರಿಗೆ ಕೋಪ ಬರುತ್ತೆ. ಪೃಥು ಮಹಾರಾಜರು ಬಾಣ ಬಿಟ್ಟು ನಿನ್ನನ್ನು ಕೊಂದು ಬಿಡ್ತೇನೆ ಅಂತ ಹೇಳ್ತಾರೆ. ಆಗ ಭೂದೇವಿ ಒಂದು ಗೋವಿನ ರೂಪದಲ್ಲಿ ಬಂದು ಪೃಥು ಮಹಾರಾಜ ಹೇಳ್ತಾರೆ, ನೀನು ನನ್ನ ರಕ್ಷಣೆ ಮಾಡುವನು, ರಕ್ಷಣೆ ಕೊಡು, ನಿನ್ನ ಕರ್ತವ್ಯ, ಆ ರೀತಿ ಹೇಳ್ತಾರೆ. ಅಲ್ಲಿ ಪೃಥು ಮಹಾರಾಜ ಮುಂದಕ್ಕೆ ಗೊತ್ತು ಯಾವ ರೀತಿ ರಕ್ಷಣೆ ಮಾಡ್ತಾರೆ ಅಂತ ನಾವು ಮುಂದಿನ ಶ್ಲೋಕದಲ್ಲಿ ಗೊತ್ತಾಗುತ್ತೆ ನಮಗೆ. ಸೊ ನಾನೊಬ್ಬ ಸಾಧಕನಾಗಿ, ಪ್ರಪದಾನುಗರಾಗಿ ಯಾವ ರೀತಿ ನನ್ನ ಜೀವನದಲ್ಲಿ ಕೂಡ ನಾನು ಇದನ್ನು ಕಲಿಬಹುದು. ಭೂದೇವಿ ತರ ನಾನು ರಕ್ಷಕನ ಶರಣಾಗತಿ ಆಗಬೇಕು. ಒಬ್ಬ ನಾಯಕನಾಗಿ, ಒಬ್ಬ ಪ್ರಚಾರಕನಾಗಿ ನಾನು ಮತ್ತೊಬ್ಬ ರಕ್ಷಣೆ ಕೊಡುವುದಕ್ಕೂ ಅಲ್ಲಿ ಕೂಡ ನಾನು ನನ್ನ ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಕೃಷ್ಣ ಭಕ್ತಿ ಕೊಡಬೇಕು. ಯೂಟಿಲ್ ಇಸ್ ಅ ಪ್ರಿನ್ಸಿಪಲ್, ಪ್ರೀಚಿಂಗ್ ಇಸ್ ಎಸೆನ್ಸ್. ಇದು ಎಲ್ಲ ಫಂಡಮೆಂಟಲ್ಸ್ ನಮ್ಮ ಬದಲಾವಣೆ ಆಗಬೇಕು. ಅದಕ್ಕೆ ಮುಖ್ಯವಾಗಿ ಹೇಳುವುದರೆ ಶ್ರವಣ. ಕೊನೆಯದಾಗಿ ಹೇಳುವುದರೆ ಬೇರೆ ಬೇರೆ ಕಥೆ ನೋಡಿದೆವು, ದಕ್ಷಿಣ ಕಥೆ ಆಗಲಿ ಅಥವಾ ಧ್ರುವನ ಕಥೆ ಆಗಲಿ ಅಥವಾ ಪೃಥು ಮಹಾರಾಜನ ಕೊನೆಯದ ಕಥೆ ಆಗಲಿ, ಎಲ್ಲ ಕಡೆ ಕೂಡ ನಮ್ಗೆ ಅರ್ಥ ಆಗುತ್ತೆ ಉದ್ದೇಶ ಏನು. ನಮ್ಮ ಫಿಲಾಸಫಿಯನ್ನ ನಾನು ಪ್ರಚಾರಕ್ಕೆ ಮಾತ್ರ ಉಪಯೋಗಿಸ್ತೇನೋ ಅಲ್ಲವಾ ನನ್ನ ಜೀವನವನ್ನ ಪ್ರಚಾರಕ್ಕೆ ಉಪಯೋಗಿಸ್ತೇನೋ, ಅದು ಮುಖ್ಯವಾಗಿ ಅರ್ಥ ಮಾಡಬೇಕು. ಇದು ಆದಾಗ ನಾವು ನಿಜವಾಗಿಯೂ ಒಬ್ಬ ಭಕ್ತನಾಗಿ ಭಗವಂತನೆಡೆಗೆ ಹೋಗೋಕ್ಕೆ ಯೋಗ್ಯತೆಯನ್ನ ಪಡೆಯಬಹುದು. ಆ ಯೋಗ್ಯತೆಯನ್ನು ಶ್ರೀಲ ಪ್ರಭುಪಾದರು ಕೊಡ್ತಾರೆ, ಆದರೆ ಅದನ್ನು ಪಡೆಯೋದಕ್ಕೆ ನಾನು ನನ್ನ ಪ್ರಯತ್ನ ಮಾಡಬೇಕು. ಇದು ನಾನು ಗುಲಾಬ್ ಜಾಮೂನ್ ಉದಾಹರಣೆ ಕೊಟ್ಟ ಹಾಗೆ, ಗುಲಾಬ್ ಜಾಮೂನ್ ಆ ಭಕ್ತಿಯನ್ನು ಎಲ್ಲರಿಗೂ ಹಂಚಬೇಕು ನಾನು, ಆದರೆ ಅದರೊಟ್ಟಿಗೆ ನಾನು ಕೂಡ ಸ್ವಲ್ಪ ಕರಗಲಿಕ್ಕೆ ನೋಡಬೇಕು, ಸ್ವಲ್ಪ ಅದರಲ್ಲಿ ಕೂಡ ನಾನು ಒಳಗೊಡ್ಬೇಕು. ಇದು ನಿಜವಾದ ಹಸಿವು ಸಮಾಜದಲ್ಲಿ ಎಲ್ಲರಿಗೂ ಇಂದು ಬೇಕು. ಎಲ್ಲರಿಗೂ ಭಕ್ತಿ ಬೇಕು. ಯಾಕೆಂದರೆ ಅವರು ಆ ಫ್ರೈಯಿಂಗ್ ಪ್ಯಾನ್ ಅಲ್ಲಿ ಫ್ರೈ ಆಗ್ತಾ ಇದ್ದಾರೆ. ನಾವು ಕೂಡ ಭಕ್ತರು ಕೂಡ ಒಂದು ಸತಿ ನಾವು ಕೂಡ ಕಾರ್ಪೊರೇಟ್ ವರ್ಲ್ಡ್ ಹೋಗ್ತೀವಿ, ಹೊರಗೆ ಆ ಫ್ರೈ ಆಗ್ತಾ ಉಂಟು. ಅದರಿಂದ ಹೊರಗೆ ಬರೋಕೆ ಇನ್ನೊಂದ್ಸಲ ಬೆಂಕಿಗೆ ಬೀಳದ ಹಾಗೆ ಇಂದಿನ ಸಮಾಜದ ಆ ಒಂದು ಕಷ್ಟದಲ್ಲಿರುವ ನಮಗೆಲ್ಲರಿಗೂ ಕೂಡ ಭಗವಂತನ ಹರಿನಾಮವನ್ನ ಸ್ವೀಕರಿಸಿ ಭಗವಂತನ ಭಕ್ತಿಯನ್ನು ಸದಾ ಮಾಡುವಂತಹ ಪ್ರಯತ್ನವನ್ನು ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ. ಅದನ್ನು ಮುಂದುವರಿಸಕ್ಕೆ ನಾನು ಪ್ರಯತ್ನ ಪಡಬೇಕು. ಆದಷ್ಟು ಭಗವಂತನ ನಾಮ ಪ್ರಚಾರಕ್ಕೆ ಪ್ರಯತ್ನ ಪಡಬೇಕು. ಯಾಕೆಂದರೆ ಎಲ್ಲಾ ಸಮಸ್ಯೆ ಕೂಡ ಭಗವಂತನ ನಾಮವೇ ನಿಜವಾದ ಪರಿಹಾರ. ಹರೇ ನಾಮ ಹರೇ ನಾಮ ಹರೇ ನಾಮ ಇವ ಕೇವಲಂ ಕಲೋ ನಾಸ್ಥೇವ ಕಲೋ ನಾಸ್ಥೇವ ಕಲೋ ನಾಸ್ಥೇವ ಗತಿರನ್ಯತ.
ಇದೆಲ್ಲ ನಾವು ಪ್ರತಿನಿತ್ಯ ಪ್ರಚಾರ ಮಾಡುವಂಥದ್ದೇ. ಆದರೆ ನಾನು ಅದನ್ನು ಎಷ್ಟು ವಿಶ್ವಾಸದಿಂದ ತಗೊಂಡಿದ್ದೇನೆ, ನಾನು ಎಷ್ಟು ವಿಶ್ವಾಸದಿಂದ ಅದನ್ನು ಆಚರಣೆ ಮಾಡ್ತಿದ್ದೇನೆ, ಅದು ನನ್ನ ಪ್ರಚಾರಕ್ಕೆ ನಿಜವಾದ ಮೂಲವಾಗುತ್ತೆ. ಇಷ್ಟು ಹೇಳಿಕೊಂಡು ನಾವು ನಿಲ್ಲಿಸ್ತೇನೆ. ಎಲ್ಲರೂ ಒಟ್ಟಿಗೆ ಒಂದು ಸಲ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾನು ಹೇಳಿ ತಪ್ಪಾಗಿದ್ದರೆ ಕ್ಷಮಿಸಿ. ನಿಮ್ಮೆಲ್ಲರೂ ಅನಿಸಿಕೆ ಇದ್ದರೆ ಹಂಚ್ಕೋಬಹುದು. ಹರೇ ಕೃಷ್ಣ ದಂಡವತ್ ಪ್ರಣಾಮ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜೈ. ಹರೇ ಕೃಷ್ಣ. ಹರಿ ಹರಿ. ಥ್ಯಾಂಕ್ಸ್ ಪ್ರಭು. ತುಂಬಾ ಧನ್ಯವಾದಗಳು. ಸೊ ಎಲ್ಲರ ಮೈಕ್ ಆನ್ ಮಾಡಿದ್ದೀನಿ, ಅವರು ಪ್ರಶ್ನೆ ಮತ್ತೆ ಅನಿಸಿಕೆಗಳನ್ನ ಹಂಚ್ಕೋಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭುಜಿ. ಸೋದರ ಮಾತಾಜಿ. ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ವಂಡರ್ಫುಲ್ ಕ್ಲಾಸ್. ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದೇ ಹೇಳಿದ್ರಿ, ಹಸಿವು. ನನಗೆ ಹಸಿವು ಇದೆ ಪ್ರಭು, ಆದ್ರೆ ನಾನು ಮತ್ತೊಬ್ಬರ ಹಸಿವನ್ನು ತಿಳಿಕೊಳ್ಬೇಕು ಅಂತ ನೀವು ಹೇಳಿದ್ದೀರಾ. ಹೌದು, ನಾನು ಬೇರೆಯವರನ್ನು ನೋಡ್ಕೊಳ್ಬೇಕು. ಮತ್ತೆ ಇದು ತುಂಬಾ ಚೆನ್ನಾಗಿ ಲವ್ ಅಂಡ್ ಕೇರ್. ಆಕ್ಚುಲಿ ಮಾತಾಜಿಗೆ ಇದು ಬಹಳ ಇಂಪಾರ್ಟೆಂಟ್. ಯಾವ ವಯಸ್ಸಲ್ಲಿ ಇರ್ಲಿ ನಮ್ಗೆ ಪ್ರೀತಿ ಮತ್ತು ಕೇರ್ ಬೇಕು. ಇದು ನಾವೆಲ್ಲ ನೀವು ಮೊದಲು ಎಲ್ಲ ಹೇಳಿದಿರ ಎಲ್ಲ ಇವರು. ಆಮೇಲೆ ಪ್ರಭುಪಾದರದ್ದು ಉದ್ದೇಶ ಅದು ಹೇಳಿದಿರ, ನಾವು ಸಮಾಜವನ್ನು ಬದಲಾಯಿಸ್ಬೇಕು ಅಂತ. ಅದರಲ್ಲಿ ನಮ್ಗೆ ಏನಂದ್ರೆ ನಾವು ಶಾಂತಿಯುತದ ಪರಿಸರವನ್ನು ಮಾಡಬೇಕು ಅಂತ ತಿಳ್ಕೊಂಡೆ ಪ್ರಭು. ನಮ್ಮ ಸುತ್ತಮುತ್ತ ಅವ್ರಿಗೂ ಏನ್ ಬೇಕು ಅಂತ ನೋಡ್ಕೊಂಡು ನಾವು ಶಾಂತಿಯಾಗಿರ್ಬೇಕು. ಮತ್ತೆ ಒಂದು ನಂದು, ನೀವು ಹೇಳ್ಬೇಕಾದ್ರೆ ನಂದು ಕ್ಯಾರೆಕ್ಟರ್ ನನಗೆ ಇದಾಗ್ತದೆ. ನಾನು ಬಾಹ್ಯವಾಗಿ ನಗ್ತಾ ಇರೋದು. ನಾನು ಯಾವಾಗಲೂ ನಗ್ತಾ ಇದ್ದೇನೆ ಅಂತ ಕಂಪ್ಲೇಂಟು ಇದೆ ನಮ್ಮ ಮನೆಯಲ್ಲಿ. ಯಾವಾಗ ನೋಡಿದ್ರು ನಗ್ತಾಳೆ, ಕಷ್ಟ ಇರ್ಲಿ ಸುಖ ಇರ್ಲಿ ನಗ್ತಾ ಇರ್ತಾಳೆ ಅಂತಾಳೆ. ಅದು ಮನ್ಸಲ್ಲಿ ಮಾತ್ರ ಖಂಡಿತವಾಗಿ ನನಗೆ ಸಿಟ್ಟಿರ್ತದೆ, ಮತ್ಸರ ಇರ್ತದೆ. ಆದ್ರೆ ಈಗ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಇದ್ದು ಈಗ ಶ್ರೀಮದ್ ಭಾಗವತಂ ಕೇಳ್ತಾ ಇರೋದು ಕ್ಲಾಸು, ಎಲ್ಲರೂ ನಿಮ್ಮಂತವರೆಲ್ಲ ಹೇಳುವಾಗ ಅದಕ್ಕೆ ತಣ್ಣೀರು ಎರೆದಂಗಿರ್ತದೆ. ಅದನ್ನು ಸಮಾಧಾನ ಆಗ್ತದೆ. ಅದು ಹೆಂಗೋ ಹ್ಯಾಪಿಯಲ್ಲಿ ಇರ್ತೇನೆ. ಮತ್ತೆ ಏನು ಹೇಳಿದ್ರಿ ನೀವು, ಆಕ್ಷನ್ ನಮ್ದು ಪ್ರೀಚಿಂಗಿಗಿಂತ ಆಕ್ಷನ್. ಇವತ್ತು ನೀವು ಅದು ತುಂಬಾ ನಮ್ಗೆ ಹೇಳಿದ್ರಿ, ನಾವು ಹೆಂಗೆ ಬದುಕಬೇಕು, ನಮ್ಮನ್ನ ನೋಡಿ ಬೇರೆಯವರು ಕಲಿಬೇಕು. ಅದಕ್ಕೆ ಉದಾಹರಣೆ ಎಲ್ಲ ಕೊಟ್ರಿ ಪ್ರಭು, ತುಂಬಾ ಚೆನ್ನಾಗಿತ್ತು. ಮತ್ತೆ ಅದು ಬೆಳಿಗ್ಗೆ ಎಲ್ಲರಿಗೂ ಗುಲಾಬ್ ಜಾಮೂನ್ ತಿನ್ನಿಸಿದ್ರಿ. ಕೃಷ್ಣ ಭಕ್ತಿ ಅಂದ್ರೆ ಅದು ಗುಲಾಬ್ ಜಾಮ್ ಇದ್ದಂಗೆ. ಅದಕ್ಕೆ ತುಂಬಾ ವಿವರಿಸಿದ್ರಿ. ಅದನ್ನು ನಾವೆಲ್ಲ ಅಳವಡಿಸ್ಕೊಳ್ಬೇಕು ನಮ್ಮ ಜೀವನದಲ್ಲಿ. ಇವರನ್ನು ನೆನಪು ಮಾಡಿದ್ರಿ, ನೆಲ್ಸನ್ ಮಂಡೇಲಾ ಅವರು. ಯಾಕೆಂದ್ರೆ ಅವರು ಪ್ರಭುಪಾದರನ್ನು, ನಮ್ಮ ಕೃಷ್ಣ ಕಾನ್ಶಿಯಸ್ ಅನ್ನು ಪ್ರಶಂಸೆ ಮಾಡಿದ್ರು. ಅದು ತುಂಬಾ ಸಂತೋಷ ಆಯ್ತು. ಮತ್ತು ಇದು ಪ್ರಭುಪಾದರು ದೇವಸ್ಥಾನ ಯಾಕೆ ಕಟ್ಬೇಕಂತ ನಮ್ಗೆ ತಿಳಿಸಿದ್ದಾರೆ. ಕಟ್ತಾ ಇದ್ದೇವೆ ಎಲ್ಲರಿಗೆ, ಬೇರೆಯವರಿಗೆ ಬೇಕಾಗಿ ಅಂತ ಅವರು ಹೇಳಿದ್ದನ್ನು ನೆನಪು ಮಾಡಿದಿರಿ. ಮತ್ತೆ ಇದನ್ನು ಯೋಗಿ, ನಾನು ಭೋಗಿ ಪ್ರಭು, ಅದು ನೆನಪಾಯ್ತು. ಆದ್ರೆ ರೋಗಿ ಇಲ್ಲ. ನಾನು ಹೋಗಿ ಮತ್ತೆ ಅದು ತುಂಬಾ ಇಷ್ಟ ಆಯ್ತು, ಮೇಲೆ ಹೋಗಿ ಅಂತ ಹೇಳಿದ್ದು. ಇದನ್ನು ತುಂಬಾ ಚೆನ್ನಾಗಿ ಹೇಳಿದ್ರಿ ಪ್ರಭು. ಶ್ರವಣ ಮನನ, ಅದರಲ್ಲಿ ನೀವೊಂದು ಇವತ್ತು ನನಗೆ ಪ್ರಾರ್ಥನೆ, ಭಗವಂತನ ಪ್ರಾರ್ಥನೆ ಮಾಡಿದ್ರು ಅದು ನಮ್ಗೆ ಶಕ್ತಿ ಸಿಗ್ತದೆ. ಶ್ರವಣ ಆಗಲಿ ಮನನ ಆಗಲಿ, ಅದನ್ನ ನಮ್ಮ ಜೀವನದಲ್ಲಿ ತಿಳಿಸು. ಥ್ಯಾಂಕ್ ಯು ವೆರಿ ಮಚ್ ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ್.
हरे कृष्ण प्रभु जी, दंडवत प्रणाम प्रभु जी। ಕೃಷ್ಣ ಹೇಳಿ ಬ್ರೋ. ಹೀಗೆ ಈಗ ಪೃಥ್ವಿ ಮಹಾರಾಜು ಧ್ರುವನ ತಾತನಿಗಿಂತ ದೊಡ್ಡ ಸಾಮ್ರಾಜ್ಯ ಬೇಕು, ಸ್ವತಃ ಭಗವಂತನೇ ಬಂದ್ರು ಕೂಡ ನನಗೆ ವಜ್ರ ಸಿಕ್ಕಿದೆ, ವಜ್ರಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲ ಅಂತ ಹೇಳಿದ್ರು. ಹಂಗೆ ನಮ್ಗೆ ಶ್ರೀರ ಪ್ರಭುಪಾದರು ಕೊಟ್ಟಿದ್ದಾರೆ. ಗೋಲೋಕ ವೃಂದಾವನದಿಂದ ತಂದು ನಮ್ಗೆ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ ಮಹಾಮಂತ್ರನೇ ನಮ್ಗೆ ಪೀಸ್ಫುಲ್ ಆದಿ ಬಿಟ್ರೆ ನಮ್ಗೆ ಮತ್ತೊಂದು ಏನು ಇಲ್ಲ ಅಂತ. ನಮ್ಗೆ ನಾವು ಭಗವಂತನ ನಾಮವೇ ನಮ್ಗೆ ಒಂದು ಮುಕ್ತಿಗೆ ಒಂದು ಶಾಶ್ವತ. ಈ ಗೋಪಿ ಮಂಜೂರಿ ಮಾಡ್ಬೇಕಾದ್ರೆ ಅವನ ಉದ್ದೇಶ ಏನು ಹಣ ಮಾಡ್ಬೇಕು ಅಂತ ಇರ್ತದೆ, ಅವನ ಜೀವನೋಪಾಯಕ್ಕೆ. ಅದನ್ನ ಏನಾಗತ್ತಂದ್ರೆ ಮೇಲಿಂದ ಕೆಳಗಡೆ ತೋರ್ಸ್ತಾ ಇರ್ತಾನೆ ಬರೋರಿಗೆಲ್ಲ, ನಾನು ಈ ತರ ಮಾಡ್ತೇನೆ, ಕ್ವಾಲಿಟಿ ಹಿಂಗ್ ನೋಡಿ ನೋಡಿ ಅಂತ. ಅವನ್ ಇರೋದೇ ಕಾನ್ಸೆಪ್ಟೇ ಬೇರೆ ಇರ್ತದೆ. ಹಂಗೆ ನಾವೇನಾಗತ್ತೆ ಜಪಮಾಲೆ ಹಾಕೊಂಡು ನಾವು ಭಕ್ತರು ಭಕ್ತರು ಅಂತ ತೋರ್ತೀವಿ. ನಮ್ಮ ಹೃದಯದಲ್ಲಿ ಈ ಮರ ಹತ್ಕೊಂಡು ಒಳಗಡೆ ಬೆಂಕಿ ಬೇಯ್ತಾ ಇರ್ತಲ್ಲ, ಹಂಗೆ ಹರೇ ಕೃಷ್ಣ ಮಹಾಮಂತ್ರ ನಾಮಸ್ಮರಣೆ ಏನೋ ನಮ್ಮಲ್ಲಿ ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಶುದ್ಧಿ ಮಾಡ್ತಾ ಇರ್ತದೆ ಆ ಮಹಾಮಂತ್ರ ಹೇಳ್ತಾ ಇದ್ರೆ. ಆ ಮಹಾಮಂತ್ರ ನಾವು ಬಿಟ್ಬಿಡ್ತೀವಿ. ನಾವು ಏನು ನೋಡ್ತಾ ಇರ್ತೀವಿ ಆ ಕಡೆ ಈ ಕಡೆ ಪ್ರಕೃತಿನಲ್ಲಿ ಏನ್ ಇರ್ತದೋ, ನನ್ನ ಕಾನ್ಸೆಪ್ಟೇ ಬೇರೆ ಇರ್ತದೆ ಪ್ರಭುಜಿ. ಇವತ್ತು ತುಂಬಾ ನೀವು ಪ್ರವಚನ, ನಾವು ಭಕ್ತಿನಲ್ಲಿ ಯಾವ್ದು ತಮ ಗುಣ ರಜಗುಣ, ನಾವು ಯಾವ ಗುಣದಲ್ಲಿ ಇರ್ತೀವಿ ಅನ್ನೋದು ಮುಖ್ಯ. ತಮ ಗುಣ ರಜಗುಣ, ನಾವು ಯಾವ್ದು ಭಕ್ತಿನಲ್ಲಿ ಇರ್ಬೇಕು, ನಾವು ರಜಗುಣದಲ್ಲೇ ಇರ್ತೀವೋ ತಮ ಗುಣದಲ್ಲಿ ಇರ್ತೀವೋ, ನಾವು ಸತ್ವಗುಣಕ್ಕೆ ಬರ್ಬೇಕು. ನಾವು ಸತ್ವಗುಣಕ್ಕೆ ಬಂದಾಗ್ಲೇ ನಮ್ಗೆ ಸ್ವಲ್ಪ ನಿಮ್ಮಂತ ಹಿರಿಯರ ಪ್ರವಚನ ಕೇಳಿ ನಿಮ್ಮಂತರ ಮಾರ್ಗದರ್ಶನ ತಗೊಂಡಾಗ ನಮ್ಗೆ ಒಂದು ಪೀಸ್ಫುಲ್ ಆಗಿ ನಮ್ಮ ಅನರ್ಥಗಳು ಎಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಬಿಟ್ಟು ನಾವು ಅದನ್ನೆಲ್ಲ ಅನರ್ಥಗಳನ್ನ ತೆಗೆದಾಕಿ ನಾವು ಸ್ವಲ್ಪ ಪ್ಯೂರಿಫೈ ಆಗ್ಬೋದು ಅಂತ. ಈಗ ನಮ್ಗೆ ಹೇಳ್ತಾ ಇದ್ರು ನರಹರಿ ಚೈತನ್ಯ ಪ್ರಭುಗಳು, ನಾವು ತುಳಸಿ ಮಹಾರಾಣಿಗೆ ಜಲ ಹಾಕ್ತಿವಿ, ಅದು ಡ್ರೈ ಆಗ್ಬಿಡ್ತದೆ, ನಾವು ತೈಲ ಧಾರಣೆ ಮಾಡ್ಬೇಕು. ಆ ತೈಲ ಹಾಕ್ದಾಗ ಆ ತೈಲ ಇದ್ದೇ ಇರ್ತದೆ. ಯಾಕೆಂದ್ರೆ ಬಿಸಿಲು ಬಂದು ಒಣಗಿದ್ರು ಕೂಡ ಆ ತೈಲ ಅನ್ನೋದು ಬೇಗ ಇದಾಗಲ್ಲ, ಆವಿಯಾಗಿ ಹೋಗಲ್ಲ, ಮತ್ತೆ ಈರ್ಕೊಳಲ್ಲ. ಹಂಗೆ ನಮ್ಗೆ ತೈಲ ಧಾರಣೆ ಇರ್ಬೇಕು. ನಮ್ಗೆ ನಮ್ಮ ಆತ್ಮದಲ್ಲಿ ಶ್ರೀಕೃಷ್ಣ ಭಗವಾನೇ ಇರ್ಬೇಕೆ ಹೊರತು ಬೇರೆ ಇನ್ನೊಂದು ಯಾವ್ದು ಇರಬಾರ್ದು ಅಂತ ಗೊತ್ತಾಯ್ತು ಪ್ರಭುಜಿ. ಹರೇ ಕೃಷ್ಣ, ದಂಡವತ್ ಪ್ರಣಾಮ ಪ್ರಭುಜಿ. ಇದರಲ್ಲಿ ನನ್ನದು ಏನು ಬದಲಾವಣೆ ಆಗ್ತಾ ಇಲ್ಲ. ನಾನು ಸುಮ್ಮನೆ ಫಿಲಾಸಫಿ ಕೊಡ್ತಾ ಇದ್ದೇನೆ ಅಷ್ಟೇ. ನಾನಿನ್ನು ಅದೇ ನನ್ನ ನೃತ್ಯಲ್ಲಿ ಇದ್ದೇನೆ. ನಾನು ಹೋಗಿಯೇ ಇದ್ದೇನೆ, ಇದಕ್ಕೆ 4 ಸಲ 5 ಸಲ ತಿಂತಾ ಇದ್ದೇನೆ. ದಯವಿಟ್ಟು ನನಗೆ ಆಶೀರ್ವಾದ ಕೊಡಿ, ನನಗೆ ನಿಮ್ಮ ಪ್ರಾರ್ಥನೆ ಇರಲಿ, ನಾನು ಕೂಡ ಸ್ವಲ್ಪ ಬದಲಾವಣೆ ಆಗ್ಲಿ. ಹರೇ ಕೃಷ್ಣ. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಪ್ರಭು. ದೇವತಿ ಮಾತಾಜಿ ಹೇಳಿ. ಪ್ರಭು, ನಿಮ್ಮ ಕ್ಲಾಸು ಇವತ್ತು ನನಗೆ ತುಂಬಾನೇನೆ ಚೆನ್ನಾಗಿತ್ತು. ಇದು ನಾನು ಇವಾಗ ಹೇಳ್ಬೇಕನ್ನೋ ನನ್ನ ಅನಿಸಿಕೆ ನಾನು ಹೇಳ್ಕೊಂಡ್ರೆ ಮಾತಾಜಿಗಳಿಗೆ ಬೇಜಾರಾಗ್ಬೋದು, ಕೋಪ ಬರ್ಬೋದು. ಬಟ್ ನೀವ್ ಹೇಳ್ದಂಗೆ ಭಗವಂತನ ಸೃಷ್ಟಿ ಪ್ರಕಾರ ಭಗವಂತ ಸೃಷ್ಟಿ ಮಾಡಿರೋದು ಮೇಲ್ನ ಒಂದ್ ಕೈ ಹೆಚ್ಚಿಗೆ ಅಂತ. ಸೊ ಫಿಮೇಲ್ಸು ಅವ್ರಿಗೆ ಸಬಾರ್ಡಿನೇಟ್ ಆಗಿ ಇರ್ಬೇಕು ಅಂತಾನೆ ಭಗವಂತ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಇದನ್ನ ನಾವು ತಲೆಯಲ್ಲಿ ಇಟ್ಕೊಂಡು, ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಪ್ರಭು, ಇಲ್ಲ ಅಂತಿಲ್ಲ ನಾನು, ಬಟ್ ಅವಾಗ ನೆಸೆಸಿಟಿ ಇತ್ತು ಹೋದೆ. ಏನು ನನ್ಗೆ ಅನ್ಸುತ್ತೆ ಈಗಾಗ್ಲೇ ನಮ್ ಭಕ್ತಿ ಕುಟೀರಲ್ಲಿ ಎಷ್ಟೋ ಮಾತಾಜಿಗಳು ನೆಸೆಸಿಟಿ ಇಲ್ಲ ಅಂತ ಕೆಲ್ಸಗಳು, ಒಳ್ಳೆ ಕೆಲ್ಸಗಳು ಬಿಟ್ಟು ಇದ್ದಾರೆ ಪ್ರಭು ನಮ್ ಮಾತಾಜಿಗಳು. ಆ ರೀತಿ ಎಲ್ಲ ಮಾತಾಜಿಗಳು ನಾನು ಕೇಳ್ಕೊಳ್ಳೋದು, ನೆಸೆಸಿಟಿ ಇದ್ರೆ ಮಾತ್ರ ಕೆಲ್ಸಗಳಿಗೆ ಹೋಗ್ಬೇಕು, ನೆಸೆಸಿಟಿ ಇಲ್ಲದೆ ಇದ್ರೆ ಕೆಲ್ಸಕ್ಕೆ ಹೋಗದೆ ಮನೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಈವನ್ ನೆಸೆಸಿಟಿ ಇದ್ದು ಕೆಲ್ಸಕ್ಕೆ ಹೋದ್ರುನು ಒಂದ್ ಸ್ವಲ್ಪ ಸಬಾರ್ಡಿನೇಷನ್ ಇರ್ಲೇಬೇಕು ಅಂತ ನನ್ನ ಅನ್ಸಿಕೆ ಪ್ರಭು. ಇಲ್ಲಾಂದ್ರೆ ನೀನೆಷ್ಟು ನಾನೆಷ್ಟು ಅಂತ ಮಾತುಗಳು ಬಂದು ಅದರಿಂದಾನೇ ಅನ್ಸುತ್ತೆ ಈ ಡೈವರ್ಸ್ಗಳಿಗೆ ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು, ಫ್ಯಾಮಿಲಿ ಪ್ರಾಬ್ಲಮ್ಸ್ ಕಾರಣ ಆಗ್ತಾ ಇರೋದು ಅಂತ ನನ್ನ ಸಿನ್ಸಿಯರ್ ನನ್ನ ಒಂದು ಏನೋ ಬೇಜಾರಾಗ್ಬೋದು. ಆದ್ರೆ ನನಗೆ ಮಾತಾಜಿಗಳು ಒಂದ್ ಸ್ವಲ್ಪ ಸಬಾರ್ಡಿನೇಟ್, ಯಾಕೆಂದ್ರೆ ಭಗವಂತನ ಸೃಷ್ಟಿನೇ ಹಂಗಿದೆ ಪ್ರಭು, ನಾವೇನೋ ಮಾಡಕ್ಕಾಗಲ್ಲ. ನಾನ್ ಹೆಚ್ಚು ಅಂತ ನಾವು ಇದ್ ಮಾಡಲ್ಲ. ಇವಾಗ ಮಾಡರ್ನ್ ಇದ್ರಲ್ಲಿ ಏನು ಎಲ್ಲ ಸಮಾನತೆ ಅಂತಾರೆ, ಬಟ್ ನನಗನ್ಸುತ್ತೆ ಭಗವಂತ ಸೃಷ್ಟಿಯಂಗ್ ಮಾಡಿರ್ಬೇಕಾದ್ರೆ ನಾವು ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅಂತ ನನ್ನ ಅನ್ಸಿಕೆ ಪ್ರಭು. ಹರೇ ಕೃಷ್ಣ, ಧನ್ಯವಾದ ಪ್ರಭು. ನಾನು ಯಾರಿಗಾದ್ರೂ ಏನಾದ್ರು ಹರ್ಟ್ ಮಾಡಿದ್ರೆ ದಯವಿಟ್ಟು ನನ್ಗೆ ಕ್ಷಮಿಸಿ. ನನ್ನ ಅನ್ಸಿಕೆ ಪ್ರಭು, ನೀವ್ ಹೇಳ್ತೀರಾ ಅನ್ಸಿಕೆಗಳು ಪ್ರಶ್ನೆಗಳು ಅಂತ, ನನ್ನ ಅನ್ಸಿಕೆ ನಾನು ಹೇಳ್ಕೊಂಡೆ. ಯಾಕಂದ್ರೆ ಎಲ್ಲರ ಲೈಫು ಚೆನ್ನಾಗಿ ನಡಿಬೇಕು, ಸ್ಮೂತ್
ಆಗಿ ನಡಿಬೇಕು, ಅನ್ಯೋನ್ಯವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ನಾನು ಹೇಳಿದೆ ಪ್ರಭು. ಹರಿ ಹರೇ ಕೃಷ್ಣ. ನೀವು ಹೇಳಿದ್ರಲ್ಲಿ ತಪ್ಪಿಲ್ಲ. ಒಂದ್ ಕಡೆ ಪ್ರಭುಪಾದ ಬರೀತಾರೆ, ಇಫ್ ಹಸ್ಬೆಂಡ್ ಎಕ್ಸ್ಪೆಕ್ಟ್ಸ್ ವೈಫ್ ಟು ಬಿ ಲೈಕ್ ದೇವಹೂತಿ, ಈ ಶುಡ್ ಬಿ ಲೈಕ್ ಕರ್ದಮ ಅಂತ. ಅದು ಕೂಡ ಪುರುಷನಾದವನು ಅರ್ಥ ಮಾಡ್ಬೇಕು. ಅವನು ರಾವಣ ತರ ಇದ್ದು ಈ ಕ್ಯಾನಾಟ್ ಎಕ್ಸ್ಪೆಕ್ಟ್ ವೈಫ್ ಟು ಬಿ ದೇವಹೂತಿ. ನಾನು ಕರ್ದಮ ತರ ಆದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್, ಅದು ಕೂಡ ನಾನು ಅರ್ಥ ಮಾಡಬೇಕು. ಸೊ ದೇವರ ಸೃಷ್ಟಿ ಇದೆ, ಆದರೆ ದೇವರ ಸೃಷ್ಟಿಯಲ್ಲಿ ಪುರುಷನಾದವನಿಗೂ ಕರ್ತವ್ಯ ಇದೆ, ಅದನ್ನು ಕೂಡ ನಾನು ಅರ್ಥ ಮಾಡಬೇಕು. ಹರೇ ಕೃಷ್ಣ. ಬೇರೆ ಯಾರಿಗಾದರೂ ಇದ್ದರೆ ಹೇಳಿ, ಇಲ್ಲದಿದ್ದರೆ ಗಮನಿಸೋಣ. ಹರೇ ಕೃಷ್ಣ. ಪ್ರಭು, ಒಂದು ಚಾಟ್ ಮೆಸೇಜ್ ಇದೆ ಹ್ಮ್ ಸಾಧನೆ ಸಿದ್ಧ ಪ್ರಭುವಿಂದ. ಇಂದಿನ ನಿಮ್ಮ ಪ್ರವಚನವು ತುಂಬಾ ಚೆನ್ನಾಗಿತ್ತು. ನೀವು ಈ ಭೌತಿಕ ಪ್ರಪಂಚದ ಇರುವುದರಿಂದ ನಮ್ಮ ಬದುಕಿನಲ್ಲಿ ಗುರುಶಾಸ್ತ್ರಗಳಲ್ಲಿ ಹೇಳಿರುವ ಹಾಗೆ ಸುಮ್ಮನೆ ನಮ್ಮ ಜವಾಬ್ದಾರಿ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಲು ಸಾಧ್ಯವಾಗುತ್ತದೆ. ಆಗ ನಮಗೆ ನಮ್ಮ ಬದುಕಿನಲ್ಲಿ ಎಷ್ಟು ಆಸಕ್ತಿಯನ್ನು ನಮ್ಮ ದಿನನಿತ್ಯ ಬದುಕಿನಲ್ಲಿ ನಮ್ಮ ಸಾಧನೆ ಸದಾಚಾರಗಳಿಂದ ಮುಂದುವರಿದ ಶ್ರೀ ಗೌರಾಂಗ ಪ್ರಭು ಮತ್ತು ನಿತ್ಯಾನಂದ ಪ್ರಭು ಕೊಟ್ಟಿರುವ ಶ್ರೀಕೃಷ್ಣ ಪ್ರಜ್ಞಾ ಆಂದೋಲನವನ್ನು ಹರೇ ಕೃಷ್ಣ ಮಹಾಮಂತ್ರ ಪರಿಶುದ್ಧತೆ ಜಪಿಸುವುದರಿಂದ ಎಲ್ಲಾ ಕಡೆಗಳಲ್ಲಿ ಪ್ರಚಾರ ಮಾಡುವ ಸೇವೆಯಲ್ಲಿ ತೊಡಗಿಸಿಕೊಳ್ಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೊಂದು ಮೆಸೇಜ್ ಇದೆ ಪ್ರಭು, ಭಗವತಿ ಅರಣಿ ಮಾತಾಜಿಯಿಂದ. ಹರೇ ಕೃಷ್ಣ ಪ್ರಭುಜಿ, ದಂಡತ್ ಪ್ರಣಾಮ್. ಪ್ಲೀಸ್ accept my humble obeisances. Wonderful session. Thank you so much ಪ್ರಭುಜಿ. ವಂಡರ್ಫುಲ್ ನನಗೆ ಆಗಬೇಕು, ನನ್ನಲ್ಲಿ ಬದಲಾವಣೆ ಆಗಬೇಕು. ಅಲ್ಲಿವರೆಗೆ ಇದು ಪ್ರವಚನ ಮಾತ್ರ ಇರುತ್ತೆ ಅಷ್ಟೇ, ನಾನು ಬದಲಾವಣೆ ಆಗ್ತಾ ಇಲ್ಲ. ಅದಕ್ಕೆ ಮಾತಾಜಿ ಹೇಳ್ತಾ ಇದ್ದಾರೆ, ಮಾವಿನ ಹಣ್ಣು ಯಾವ ಕಡೆಯಿಂದ ತಿಂದರೆ ರುಚಿ, ಹಾಗೆ ಇಂದು ತಾವು ಹೇಳಿದ ಪ್ರತಿಯೊಂದು ಪಾಯಿಂಟ್ ಗ್ರೇಟ್ ಪ್ರಭು. ಸರಿ, ನೀವೆಲ್ಲರ ಆಶೀರ್ವಾದ ಕೊಡಿ. ನನಗೆ ಕೂಡ ಸ್ವಲ್ಪ ಭಕ್ತಿ ಮಾಡುವಂತ ಆ ಬುದ್ಧಿ ಭಗವಂತ ಕೊಡ್ಲಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನೇನು ಸೇವೆ ಮಾಡ್ಲಿ ಅಂತ ನಮ್ಮ ಆಶೀರ್ವಾದ ಬೇಡ್ತಾ ಇದ್ದೇನೆ. ದಯವಿಟ್ಟು ನನ್ನಿಂದಾಗಿ ತಪ್ಪಾದರೆ ಕ್ಷಮಿಸಿ. ಸತ್ಯವತಿ ಮಾತು ಹೇಳಿದ ಹಾಗೆ ಕೆಲವೊಮ್ಮೆ ನಾನು ಅಧಿಕಾರ ಮೀರಿ ಮಾತಾಡ್ತೇನೆ, ದಯವಿಟ್ಟು ಕ್ಷಮಿಸಿ. ಕೃಷ್ಣ. ಏನಿಲ್ಲ ಇದ್ರೆ ಮುಗಿಸ್ಬೋದಲ್ಲ. ಎಸ್ ಪ್ರಭುಜಿ. ವಾಂಛಾಕಲ್ಪತರುಭ್ಯಸ್ತು ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕೀ ಜಯ. ಚಿರಂತರಾ ಶ್ರೀಮದ್ ಭಾಗವತಂ ಕೀ ಜಯ. ಶ್ರೀಲ ಪ್ರಭುಪಾದ ಕೀ ಜಯ. ಸಮವೇತ ಭಕ್ತ ವೃಂದ ಕೀ ಜಯ. ಹರೇ ಕೃಷ್ಣ. ಪ್ರಣಾಮ.